ಹಲೋ ಗೆಳೆಯರೇ, ನಮ್ಮ ಲಾಯಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿದ್ದ ಹಿಂದೂ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ಫೆಬ್ರವರಿ 24, 2022ರ ಹಿಂದೂ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಇವತ್ತಿನ ಮೊದಲನೇ ಆರ್ಟಿಕಲ್, ಇಡಿ ಅರೆಸ್ಟ್ಸ್ ಮಹಾರಾಷ್ಟ್ರ ಮಿನಿಸ್ಟರ್ ಮಲಿಕ್ ಇನ್ ಮನಿ ಲಾಂಡರಿಂಗ್ ಕೇಸ್ ಮತ್ತು ಮನಿ ಲಾಂಡರಿಂಗ್ ಅ ಗ್ಲೋಬಲ್ ಪ್ರಾಬ್ಲಮ್. ಈ ಒಂದು ಆರ್ಟಿಕಲನ್ನು ನಾವು ಸಿಲೆಬಸಲ್ಲಿ GS ಪೇಪರ್ 3 ನಡಿನಲ್ಲಿ ಮನಿ ಲಾಂಡರಿಂಗ್ ಚಾಲೆಂಜಸ್ ಟು ದ ಇಂಟರ್ನಲ್ ಸೆಕ್ಯೂರಿಟಿ ಥ್ರೂ ದಿ ಕಮ್ಯುನಿಕೇಷನ್ ನೆಟ್ವರ್ಕ್. ಸೊ ಇಂಟರ್ನಲ್ ಸೆಕ್ಯೂರಿಟಿಗೆ ನಾವು ಈಸಿಯಾಗಿ ಕನೆಕ್ಟ್ ಮಾಡ್ಕೋಬೋದು. ಡೈರೆಕ್ಟಾಗಿ ಸಿಲೆಬಸಲ್ಲಿ ಮನಿ ಲಾಂಡರಿಂಗನ್ನು ಮೆನ್ಷನ್ ಮಾಡಿದ್ದಾರೆ. ಸೊ ಹಾಗಾಗಿ ಈ ಟಾಪಿಕ್ ನಮಗೆ ತುಂಬ ಇಂಪಾರ್ಟೆಂಟ್ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ. ಸೊ ಆರ್ಟಿಕಲಲ್ಲಿರುವಂಥ ಹೈಲೈಟ್ಸನ್ನು ನಾವು ನೋಡಿದಾಗ, ಅಥವಾ ಫಸ್ಟ್ ನಾವು ಕಂಟೆಕ್ಸ್ಟನ್ನು ಕನ್ಸಿಡರ್ ಮಾಡಬೇಕು. ಕಂಟೆಕ್ಸ್ಟ್ ಏನಿದೆ, ಇವಾಗ ಮಹಾರಾಷ್ಟ್ರದಲ್ಲಿರುವಂಥ ಮಿನಿಸ್ಟರನ್ನು ಮನಿ ಲಾಂಡರಿಂಗ್ ಕೇಸಲ್ಲಿ ಅರೆಸ್ಟ್ ಮಾಡಿದ್ದಾರೆ ಅನ್ನುವಂಥದ್ದನ್ನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಈ ನಿಟ್ಟಿನಲ್ಲಿ ಪ್ರಿವೆನ್ಷನ್ ಆಫ್ ಮನಿ ಲಾಂಡರಿಂಗ್ ಆ್ಯಕ್ಟ್ ನಡಿನಲ್ಲಿ ಇವರನ್ನು ಅರೆಸ್ಟ್ ಮಾಡಲಾಗುತ್ತೆ. ಮೊದಲು ಮನಿ ಲಾಂಡರಿಂಗ್ ಅಂದರೆ ಏನು ಅಂತ ಸಿಂಪಲ್ ಟರ್ಮಲ್ಲಿ ನಾವು ಅರ್ಥ ಮಾಡ್ಕೊಳಕ್ಕೆ ಟ್ರೈ ಮಾಡೋಣ. ಮನಿ ಲಾಂಡರಿಂಗ್ ಅಂದಾಗ ಇವಾಗ ಇಲ್ಲೀಗಲ್ ಮನಿಯನ್ನು ಫೈನಾನ್ಷಿಯಲ್ ಸಿಸ್ಟಮ್ನಲ್ಲಿ ತರುವಂಥದ್ದು. ಸೊ ಫೈನಾನ್ಷಿಯಲ್ ಸಿಸ್ಟಮಲ್ಲಿ ಇಲ್ಲೀಗಲ್ ಮನಿಯನ್ನು ತಂದ ಮೇಲೆ ನಾರ್ಮಲ್ ಆಗಿ ಮಲ್ಟಿಪಲ್ ಟ್ರಾನ್ಸಾಕ್ಷನನ್ನು ಮಾಡಲಾಗುತ್ತೆ. ಈ ಒಂದು ಇಲ್ಲಿಗಲ್ ಮನಿ ಏನಿರುತ್ತಲ್ಲ, ಇದನ್ನು ಯಾವ ರೀತಿಯಾಗಾದರೂ ಅರ್ನ್ ಮಾಡ್ಬೋದು. ಇಮ್ಮೋರಲ್ ವೇನಲ್ಲಿ ಅಥವಾ ಇಲ್ಲಿಗಲ್ ವೇಯಲ್ಲಿ ಅರ್ನ್ ಮಾಡಿರುವಂಥ ಮನಿಯನ್ನು ಫೈನಾನ್ಷಿಯಲ್ ಸಿಸ್ಟಮ್ ನಡಿನಲ್ಲಿ ತರಲಾಗುತ್ತೆ. ಸೊ ಇದು ಫೈನಾನ್ಷಿಯಲ್ ಸಿಸ್ಟಮಲ್ಲಿ ಬಂದಾದಮೇಲೆ ನಮಗೆ ಐಡೆಂಟಿಫೈ ಮಾಡೋಕ್ಕಾಗಲ್ಲ, ಯಾಕೆಂದರೆ ಮಲ್ಟಿಪಲ್ ಟ್ರಾನ್ಸಾಕ್ಷನನ್ನು ಇಲ್ಲಿ ಕಂಟಿನ್ಯೂಸ್ ಮಾಡೋದ್ರಿಂದ ಇದು ನಾರ್ಮಲ್ ಮನಿ ಸಿಸ್ಟಮಲ್ಲಿ ಯಾವ ರೀತಿಯಾಗಿ ವರ್ಕ್ ಆಗುತ್ತಲ್ಲ. ಸೊ ಓವರ್ ಅ ಪೀರಿಯಡ್ ಆಫ್ ಟೈಮ್ ಏನಾಗುತ್ತೆ ಅಂತಂದರೆ, ಈ ಇಲ್ಲಿಗಲ್ ಮನಿ ಲೀಗಲ್ ಅನ್ನುವಂಥ ಒಂದು ಅಪಿಯರೆನ್ಸನ್ನು ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆ ಒಂದು ಸಂದರ್ಭದಲ್ಲಿ ಈ ಮನಿಯನ್ನು ಬೇರೆ ಪರ್ಪಸ್ಗೋಸ್ಕರ ಡೈವರ್ಷನ್ ಮಾಡಲಾಗುತ್ತೆ. ಸೊ ಇಲ್ಲಿಗಲ್ ಮನಿಯನ್ನು ಲೀಗಲ್ ಮನಿ ಥರ ಟ್ರಾನ್ಸ್ಫರ್ ಮಾಡಿ ನೆಕ್ಸ್ಟ್ ಅದನ್ನು ಬೇರೆ ಪರ್ಪಸ್ ಅಂತಂದರೆ ಗ್ಯಾಂಬ್ಲಿಂಗ್ ಯೂಸ್ ಮಾಡ್ಬೋದು, ಬ್ಲ್ಯಾಕ್ ಸ್ಯಾಲರೀಸ್ಗಳನ್ನು ಕೊಡೋದಕ್ಕೋಸ್ಕರ, ಅಥವಾ ಶೆಲ್ ಕಂಪನೀಸ್ಗಳನ್ನು ಎಸ್ಟಾಬ್ಲಿಷ್ಮೆಂಟ್ ಮಾಡೋದಕ್ಕೋಸ್ಕರ, ಅಥವಾ ಸ್ಮಗ್ಲಿಂಗ್ ಮಾಡೋದಕ್ಕೋಸ್ಕರ ಈ ಥರ ಈ ಒಂದು ಮನಿಯನ್ನು ಡೈವರ್ಷನ್ ಮಾಡಲಾಗುತ್ತೆ. ಇದನ್ನು ನಾವು ಮನಿ ಲಾಂಡರಿಂಗ್ ಅಂತ ಬೇಸಿಕಲಿ ಅರ್ಥ ಮಾಡ್ಕೊಳ್ಳುವಂಥದ್ದು. ಸೊ ಈ ಒಂದು ಮನಿ ಲಾಂಡರಿಂಗ್ಗೆ ಸಂಬಂಧಪಟ್ಟಂತೆ ಮೇನ್ಸ್ ಲೆವೆಲಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋದಾದ್ರೆ, ಮನಿ ಲಾಂಡರಿಂಗಿಂದ ಯಾವ ರೀತಿಯಾಗಿ ನಮ್ಮ ಒಂದು ಎಕನಾಮಿಗೆ ಇಂಪ್ಯಾಕ್ಟ್ ಆಗುತ್ತೆ, ಸೋಷಿಯಲ್ ಇಂಪ್ಯಾಕ್ಟ್ಸ್ಗಳನ್ನು ನಾವು ನೋಡಬೇಕಾಗುತ್ತೆ, ಇನ್ನು ಪೊಲಿಟಿಕಲ್ ಇಂಪ್ಯಾಕ್ಟ್ಸ್ ಯಾವ ರೀತಿಯಾಗಿರುತ್ತೆ ಅಂತ ಡೈಮೆನ್ಷನ್ಸ್ ವೈಸ್ ನಾವು ಮೇನ್ಸ್ ಲೆವೆಲಲ್ಲಿ ಕವರ್ ಮಾಡಬೇಕಾಗುತ್ತೆ. ಇನ್ನು ಮನಿ ಲಾಂಡರಿಂಗ್ ಸಂಬಂಧಪಟ್ಟಂತೆ ಈ ಒಂದು ಆರ್ಟಿಕಲಲ್ಲಿರುವಂಥ ಹೈಲೈಟ್ಸು ಯಾವ ರೀತಿಯಾದಂಥ ರಿಪೋರ್ಟ್ಸನ್ನು ಮೆನ್ಷನ್ ಮಾಡಿದ್ದಾರೆ ಅಂತ ಬ್ರೀಫಾಗಿ ನಾವು ಇವಾಗ 3-4 ಪಾಯಿಂಟ್ಸನ್ನು ಎಕ್ಸ್ಟ್ರಾಕ್ಟ್ ಮಾಡ್ಕೊಳಕ್ಕೆ ಟ್ರೈ ಮಾಡೋಣ. ಸೊ ಮೊದಲೇದಾಗಿ ಈ ಒಂದು ಮನಿ ಲಾಂಡರಿಂಗ್ ಕೇಸ್ ಏನು ಜಾಸ್ತಿ ಆಗ್ತಾ ಇದಾವಲ್ಲ, ಇದಕ್ಕೆ ಕಾರಣ ಏನಂತಂದರೆ ಹೈ ಆಫೀಸಸಲ್ಲಿ ಆಗುವಂಥ ಕರಪ್ಷನ್. ಸೊ ಹೈ ಆಫೀಸಸಲ್ಲಿರುವಂಥ ಕರಪ್ಷನ್ನು ಇವತ್ತು ಮೇಜರ್ ಫೆಸಿಲಿಟೇಟರ್ ಆಫ್ ಮನಿ ಲಾಂಡರಿಂಗ್ ಅನ್ನುವಂಥದ್ದನ್ನು ಎಂಫಸೈಸ್ ಮಾಡಿದ್ದಾರೆ. ಹಾಗೂ ಈ ಒಂದು ಮನಿ ಲಾಂಡರಿಂಗ್ ಹೆಚ್ಚಾಗಿ ಆಗ್ತಾ ಇರುವಂಥದ್ದು ಡೆವಲಪಿಂಗ್ ವರ್ಲ್ಡ್ ನಡಿನಲ್ಲಿ. ಸೊ ಸರ್ಕಾರ ಹೇಳಿರೋ ಪ್ರಕಾರ ಮನಿ ಲಾಂಡರಿಂಗ್ ರಿಲೇಟೆಡ್ ಇರುವಂಥ PMLA ಪ್ರಿವೆನ್ಷನ್ ಆಫ್ ಮನಿ ಲಾಂಡರಿಂಗ್ ಆ್ಯಕ್ಟ್ ನಡಿನಲ್ಲಿ ಇವತ್ತು ನಾವು ಕೋರ್ಟ್ನಲ್ಲಿ 67,000 ಕ್ರೋರಷ್ಟು ಅಮೌಂಟ್ ಪೆಂಡಿಂಗ್ ಇರುವುದನ್ನು ನೋಡ್ಬೋದಾಗಿದೆ. ಸೊ ನಾವು ಈ ಒಂದು ಡೇಟಾವನ್ನು ಕನ್ಸಿಡರ್ ಮಾಡಿದಾಗ ಎಷ್ಟೊಂದು ಮನಿ ಲಾಂಡರಿಂಗ್ ಸಿಚುವೇಶನ್ ನಮ್ಮ ದೇಶದಲ್ಲಿ ಕ್ರಿಯೇಟ್ ಆಗ್ತಾ ಇದೆ ಅನ್ನುವಂಥದ್ದನ್ನು ನಾವು ಕನೆಕ್ಟ್ ಮಾಡ್ಕೋಬೋದು. ಹಾಗೂ ಮನಿ ಲಾಂಡರಿಂಗ್ ಕೇಸ್ಗಳನ್ನು ನಾವು ಇನ್ವೆಸ್ಟಿಗೇಷನ್ ಲೆವೆಲಲ್ಲಿ ಯಾವ ರೀತಿಯಾಗಿದೆ ಅಂತ ಕನ್ಸಿಡರ್ ಮಾಡಿದರೆ, ತುಂಬ ಸ್ಮಾಲ್ ಅಮೌಂಟಲ್ಲಿ, ತುಂಬ ಸ್ಮಾಲ್ ನಂಬರಲ್ಲಿ ಇವತ್ತು ನಾವು ಆ್ಯನ್ಯುವಲ್ ಲೆವೆಲಲ್ಲಿ ಇನ್ವೆಸ್ಟಿಗೇಷನನ್ನು ಮಾಡ್ತಾಯಿದ್ದೀವಿ. ಸೊ ಪ್ರತಿ ವರ್ಷ ನಾವು ಕೇಸನ್ನು ಕನ್ಸಿಡರ್ ಮಾಡಿದಾಗ ಬೇರೆ ಒಂದು ಲಾಂಡರಿಂಗ್ ಆ್ಯಕ್ಟ್ನಲ್ಲಿ ಅಥವಾ ಮನಿ ಲಾಂಡರಿಂಗ್ ಆ್ಯಕ್ಟ್ನಲ್ಲಿ ಬೇರೆ ಕಂಟ್ರಿಗೆ ಕಂಪೇರ್ ಮಾಡಿದಾಗ UK ಇರ್ಬೋದು, US ಇರ್ಬೋದು, ಚೈನಾ, ಆಸ್ಟ್ರೇಲಿಯಾ ಅಥವಾ ಹಾಂಗ್ಕಾಂಗ್ ಈ ರೀತಿಯಾಗಿ ಬೇರೆ ಬೇರೆ ಕಂಟ್ರಿಗಳು ಯಾವ ರೀತಿಯಾಗಿ ಕೇಸಸ್ಗಳನ್ನು ತಗೊಳುತ್ತೆ ಅನ್ನೋದನ್ನು ಸಹ ಬ್ರ್ಯಾಕೆಟಲ್ಲಿ ಮೆನ್ಷನ್ ಮಾಡಿರೋದನ್ನು ನಾವಿಲ್ಲಿ ಕನ್ಸಿಡರ್ ಮಾಡುವಂಥದ್ದು. ಸೊ ಭಾರತದಲ್ಲಿ ಮನಿ ಲಾಂಡರಿಂಗ್ಗೆ ಸಂಬಂಧಪಟ್ಟಂತೆ ಕಡಿಮೆ ಅಮೌಂಟ್ ನಂಬರಲ್ಲಿ ಇವತ್ತು ಇನ್ವೆಸ್ಟಿಗೇಷನ್ ಆಗ್ತಾ ಇದೆ ಅನ್ನುವಂಥದ್ದನ್ನು ನೋಡ್ಬೋದು. ಹಾಗೂ UN ಅವರ ಒಂದು ರಿಪೋರ್ಟ್ನ ಪ್ರಕಾರ ಯುನೈಟೆಡ್ ನೇಷನ್ ಲೆವೆಲಲ್ಲಿ ಅಥವಾ ಗ್ಲೋಬಲ್ ಲೆವೆಲಲ್ಲಿ ಯಾವ ರೀತಿಯಾದಂಥ ಕಾಂಟ್ರಿಬ್ಯೂಷನನ್ನು ಇವತ್ತು ಮನಿ ಲಾಂಡರಿಂಗಿಂದ ಆಗಿರುವಂಥ ಮನಿ GDP ಲೆವೆಲಲ್ಲಿ ಕಾಂಟ್ರಿಬ್ಯೂಷನನ್ನು ಮಾಡ್ತಾ ಇದೆ. ಗ್ಲೋಬಲ್ ಲೆವೆಲಲ್ಲಿ ಕನ್ಸಿಡರ್ ಮಾಡಿದ್ದಾರೆ. ಸರಿಸುಮಾರು $2.1 ಟ್ರಿಲಿಯನ್ ಅಷ್ಟು ಮನಿ ಲಾಂಡರಿಂಗ್ ಆಗ್ತಾ ಇದೆ. ಸೊ ಇದು ಯಾವ ರೀತಿಯಾಗಿ ಗ್ಲೋಬಲ್ ಲೆವೆಲಲ್ಲಿ ಕಾಂಟ್ರಿಬ್ಯೂಷನ್ಸ್ ಮಾಡ್ತಾ ಇದೆ ಅಂತಂದರೆ 3.67% ಅಷ್ಟು ಇವತ್ತು GDPಯ ಒಂದು ಭಾಗವಾಗಿದೆ, ಅಥವಾ ಇಟ್ ಅಕೌಂಟ್ಸ್ 3.67% ಆಫ್ ದಿ ಗ್ಲೋಬಲ್ GDP ಅನ್ನುವಂಥದ್ದನ್ನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಸೂಪ್ರಾ ನ್ಯಾಷನಲ್ ಅಥವಾ ಟ್ರಾನ್ಸಿಷನಲ್ ಲೆವೆಲಲ್ಲಿ ಕ್ರೈಮ್ ಆಗ್ತಾ ಇರೋಕ್ಕೆ ಬೇಸಿಕ್ ಕಾರಣ ಅಂತಂದರೆ ಇವತ್ತು ನಾರ್ಕೋಟಿಕ್ಸ್ ಅನ್ನುವಂಥದ್ದು, ಮನಿ ಲಾಂಡರಿಂಗ್ ಹಾಗೂ ಟೆರರಿಸಮ್, ಈ 3 ಇಶ್ಯೂಸ್ ಏನಿದೆ ಅಲ್ಲ, ಗ್ಲೋಬಲ್ ಲೆವೆಲಲ್ಲಿ ಹೆಚ್ಚಾಗಿ ನಾವು ಕಂಡುಬರ್ತಕ್ಕಂಥ ಒಂದು ಸಿಚುವೇಶನ್ ಅನ್ನುವಂಥದ್ದನ್ನು ಅಥವಾ ಕ್ರೈಮ್ಗೆ ಸಂಬಂಧಪಟ್ಟಂತೆ ನಾರ್ಕೋಟಿಕ್ಸ್, ಮನಿ ಲಾಂಡರಿಂಗ್ ಆ್ಯಂಡ್ ಟೆರರಿಸಮ್ ಅನ್ನುವಂಥ ಕನೆಕ್ಟಿವಿಟಿಯನ್ನು ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕು.
ಹಾಗೂ ಮೇಜರಾಗಿ ಈ ರೀತಿಯಾಗಿ ಅಕ್ಯೂಸ್ ಆಗಿರ್ತಾರಲ್ಲ ಮನಿ ಲಾಂಡರಿಂಗ್ ಕೇಸ್ನಲ್ಲಿ, ಅವರು ಹೊಸದೊಂದು ಸ್ಟ್ರಾಟಜಿಯನ್ನು ಫಾಲೋ ಮಾಡ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್, ಇವಾಗ ನಾವು ಬೇರೆ ಕಂಟ್ರಿಗಳೊಂದಿಗೆ ಎಕ್ಸ್ಟ್ರಾಡಿಕ್ಷನ್ ಟ್ರೀಟಿ ಅಂತ ಮಾಡ್ಕೊಂಡಿರ್ತೀವಿ. ಸೊ ಎಕ್ಸ್ಟ್ರಾಡಿಕ್ಷನ್ ಟ್ರೀಟಿ ಅಂತಂದಾಗ ನಮ್ಮ ದೇಶದಿಂದ ಯಾರಾದರೂ ಕ್ರಿಮಿನಲ್ಸ್ಗಳು ಬೇರೆ ದೇಶಕ್ಕೆ ಹೋಗಿ ಕೂತ್ಕೊಂಡಿದ್ದಾರೆ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಇವಾಗ ನಾವು US ಜೊತೆ ಎಕ್ಸ್ಟ್ರಾಡಿಕ್ಷನ್ ಟ್ರೀಟಿ ಮಾಡ್ಕೊಂಡಿದ್ದೀವಿ ಅಂತ. ಸೊ ಎಕ್ಸ್ಟ್ರಾಡಿಕ್ಷನ್ ಟ್ರೀಟಿ ಮಾಡ್ಕೊಂಡಾಗ ಈ ಒಂದು ಲಾಂಡ್ರಿಂಗ್ ಕೇಸಲ್ಲಿ ಯಾರು ಸಿಕ್ಕಾಕೊಂಡಿರ್ತಾರಲ್ಲ, ಅವರು ಇವತ್ತು US ಹೋಗಿ ಕೂತ್ಕೊಂಡಾಗ ನಮ್ಮ ದೇಶದವರು ಅವ್ರಿಗೆ ಹೇಳ್ಬೋದು, ಸಿಟಿಜನನ್ನು ಅಥವಾ ನಮ್ಮ ದೇಶದ ಸಿಟಿಜನ್ ಈ ರೀತಿಯಾಗಿ ಕೇಸಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಅವ್ರನ್ನ ನಮಗೆ ಕಳಿಸ್ಕೊಡಿ ವಾಪಸ್ ಅನ್ನುವಂಥ ಒಂದು ಸಿಚುವೇಶನ್ ಹೇಳ್ಬೋದು. ಆ ಟೈಮಲ್ಲಿ US ಏನು ಮಾಡ್ತಾರೆ, ಒಬ್ಬ ವ್ಯಕ್ತಿಯನ್ನು ನಮ್ಮ ದೇಶಕ್ಕೆ ವಾಪಸ್ ಕಳಿಸ್ಕೊತಾರೆ. ಇದು ಎಕ್ಸ್ಟ್ರಾಡಿಕ್ಷನ್ ಟ್ರೀಟಿ ಆದಾಗ ಮಾತ್ರ ಈ ರೀತಿಯಾದಂಥ ಸಿಚುವೇಶನ್ ಪಾಸಿಬಲ್ ಇರುತ್ತೆ. ನಾವು ಸ್ಮಾಲ್ ಕಂಟ್ರಿಗಳ ಜೊತೆಗೆ ಇವತ್ತು ಎಕ್ಸ್ಟ್ರಾಡಿಕ್ಷನ್ ಟ್ರೀಟಿಯನ್ನು ಮಾಡ್ಕೊಂಡಿಲ್ಲ ಅಂತಂದಾಗ ಯಾವುದೇ ರೀತಿಯಾಗಿ ನಾವು ಆ ಒಬ್ಬ ವ್ಯಕ್ತಿಯನ್ನು ಐಡೆಂಟಿಫೈ ಮಾಡೋದು ತುಂಬ ಕಷ್ಟ ಆಗುತ್ತೆ. ಸೊ ಆ ಟೈಮಲ್ಲಿ ಏನಾಗುತ್ತೆ, ಈ ರೀತಿಯಾಗಿ ಇಲ್ಲಿಗಲ್ ಮನಿ ಮಾಡ್ಕೊಂಡಿರ್ತಾರಲ್ಲ, ಅವರು ಅದನ್ನು ಬೇರೆ ಒಂದು ಟ್ರಾನ್ಸಾಕ್ಷನ್ ಮುಖಾಂತರ ಅಥವಾ ಬೇರೆ ಕರೆನ್ಸಿಗೆ ಕನ್ವರ್ಟ್ ಮಾಡಿ ಅವರು ಬೇರೆ ಒಂದು ಕಂಟ್ರಿನಲ್ಲಿ ಹೋಗ್ಬಿಟ್ಟು ಸೆಟಲ್ ಆಗ್ತಾರೆ. ಸೊ ಈ ರೀತಿಯಾದ ಸಿಚುವೇಶನ್ಸನ್ನು ನಾವು ನೋಡ್ತಾ ಇದ್ವಿ. ಸೊ ಇದು ಒಂದು ಚಾಲೆಂಜಿಂಗ್ ಕಂಡೀಷನ್ ಅನ್ನುವಂಥದ್ದನ್ನು ಹೇಳ್ಬೋದು. ನಾವು ಮಿನಿಮಲ್ ಕಂಟ್ರಿಗಳ ಜೊತೆ ಎಕ್ಸ್ಟ್ರಾಡಿಕ್ಷನ್ ಟ್ರೀಟಿಯನ್ನು ಇವತ್ತು ಮಾಡ್ಕೊಂಡಿದ್ದೀವಿ. ಸೊ ಎಲ್ಲ ಕಂಟ್ರಿಗಳ ಜೊತೆ ಮಾಡ್ಕೊಂಡಿಲ್ಲ, ಸ್ಮಾಲ್ ಕಂಟ್ರಿಗಳ ಜೊತೆ ಮಾಡ್ಕೊಂಡೇ ಇರೋದ್ರಿಂದ ಈ ರೀತಿಯಾದಂತಹ ಮನಿ ಲಾಂಡ್ರಿಂಗ್ ಕೇಸಲ್ಲಿ ಸಿಕ್ಕಾಕೊಂಡಿರುವಂಥ ವ್ಯಕ್ತಿಗಳು ಇವತ್ತು ಎಸ್ಕೇಪ್ ಆಗ್ತಾ ಇದ್ದಾರೆ ಅನ್ನುವಂಥ ಒಂದು. ಅಷ್ಟೇ ಅಲ್ಲದೆ ಆ ಒಂದು ಸ್ಮಾಲ್ ಕಂಟ್ರಿಗಳಲ್ಲಿ ಇವರು ಸಿಟಿಜನ್ಶಿಪ್ಪನ್ನು ಇಮಿಡಿಯೇಟಾಗಿ ಪಡ್ಕೋಬೋದು. ಸೊ ಇದು ಮೇಜರ್ ಚಾಲೆಂಜ್ ಆಗಿದೆ ಅನ್ನೋದನ್ನು ನಾವು ಇಲ್ಲಿ ಕನೆಕ್ಟ್ ಮಾಡುವಂಥದ್ದು. ಇನ್ನು ಮುಂದಿನ ಆರ್ಟಿಕಲ್, ಮಿಲನ್ ಟು ಬಿ ಹೆಲ್ಡ್ ಇನ್ ವೈಜಾಗ್ ಫ್ರಮ್ February 25. ಈ ಒಂದು ಆರ್ಟಿಕಲನ್ನು GS ಪೇಪರ್ 3 ನಡಿನಲ್ಲಿ ಟೆಕ್ನಾಲಜಿಗೆ ಸಂಬಂಧಪಟ್ಟಂಥ ಫ್ಯಾಕ್ಚುಯಲ್ ಇನ್ಫಾರ್ಮೇಷನ್ ಆಗಿ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ಕನ್ಸಿಡರ್ ಮಾಡುವಂಥದ್ದು. ಸೊ ಈ ಒಂದು ಆರ್ಟಿಕಲಿಂದ 2-3 ಪಾಯಿಂಟ್ಸನ್ನು ಕನ್ಸಿಡರ್ ಮಾಡೋದಾದರೆ, ಫಸ್ಟು ಮಿಲನ್ ಎಕ್ಸಸೈಸ್ ಅಂದರೆ ಏನು, ಯಾವ ರೀತಿಯಾಗಿ ಸ್ಟಾರ್ಟ್ ಆಗಿದೆ ಅಂತ ನೋಡಬೇಕು. 1995 4 ಕಂಟ್ರೀಸ್ಗಳು ಸೇರಿ ಈ ಒಂದು ಎಕ್ಸಸೈಸನ್ನು ಸ್ಟಾರ್ಟ್ ಮಾಡ್ತಾರೆ. ಶ್ರೀಲಂಕಾ, ಸಿಂಗಪೂರ್, ಇಂಡೋನೇಷ್ಯಾ ಮತ್ತು ಥೈಲ್ಯಾಂಡ್ 4 ಕಂಟ್ರಿಗಳು ಸ್ಟಾರ್ಟಿಂಗಲ್ಲಿ ಈ ಒಂದು ಎಕ್ಸಸೈಸನ್ನು ಇದು 2 ವರ್ಷದಲ್ಲಿ ಒಂದು ಸರ್ತಿ ಕಂಡಕ್ಟ್ ಆಗುತ್ತೆ. ಅಂದರೆ ಆಲ್ಟರ್ನೇಟಿವ್ ಇಯರ್ ಅಂತ ಕನ್ಸಿಡರ್ ಮಾಡುವಂಥದ್ದು, ಬೈನಿಯಲ್ ಅಂತ ಇದನ್ನು ಕರೀತಾರೆ. ಇದು ಮಲ್ಟಿನ್ಯಾಟ್ರಲ್ ಎಕ್ಸಸೈಸ್. ಸೊ ಈ ಒಂದು ಪಾಯಿಂಟ್ಸ್ ಏನಿದೆಯಲ್ಲ, 3-4 ಪಾಯಿಂಟ್ಸ್ ನಮಗೆ ಬೇಕಾಗುತ್ತೆ. ಈ ಒಂದು ಎಕ್ಸಸೈಸ್ ಮಾಡೋದ್ರಿಂದ ಯಾವ ರೀತಿ ಅಂತ ಇಂಪಾರ್ಟೆನ್ಸ್ ಇದೆ ಅಂತಂದರೆ, ಇದೊಂಥರ ಹೇಗಂದರೆ, ಇವಾಗ ನೇವಲ್ ಮಲ್ಟಿಲ್ಯಾಟ್ರಲ್ ಎಕ್ಸಸೈಸ್ ನಡಿನಲ್ಲಿ ಒಂದು ಪ್ರೊಫೆಷ್ನಲ್ ಇಂಟ್ರಾಕ್ಷನ್ಸ್ ಇರುತ್ತೆ ಬೇರೆ ಬೇರೆ ಕಂಟ್ರಿಗಳ ಜೊತೆಗೆ. ಅವರ ಒಂದು ನೇವೀಸ್ ಯಾವ ರೀತಿಯಾಗಿದೆ, ಯಾವ ರೀತಿಯಾದಂಥ ಪ್ರಾಕ್ಟೀಸನ್ನು ಅವ್ರು ಮಾಡ್ತಾ ಇದೆ ಅನ್ನುವಂಥ ಒಂದು ಪ್ರೊಫೆಷ್ನಲ್ ಲೆವೆಲಲ್ಲಿ ಅವರು ತಮ್ಮ ಸ್ಕಿಲ್ಸ್ಗಳನ್ನು ತೋರಿಸುವಂತೆ ಅಥವಾ ಶೇರ್ ಮಾಡುವಂಥ ಒಂದು ಎಕ್ಸಸೈಸ್ ಅಂತ ಹೇಳ್ಬೋದು. ಇದರ ಮೇಜರ್ ಆಗಿರುವಂಥ ಥೀಮ್ ಏನಂತಂದರೆ ಸೈನರ್ಜಿ ಅಕ್ರಾಸ್ ದ ಸೀಸ್ ಅನ್ನುವಂಥದ್ದು. ಈ ಮಿಲನ್ ಎಕ್ಸಸೈಸಲ್ಲಿ ತಮ್ಮಲ್ಲಿರುವಂತಹ ನೇವಲ್ ಟ್ಯಾಲೆಂಟನ್ನು ಬೇರೆ ಒಂದು ಕಂಟ್ರಿಗಳ ಜೊತೆಗೆ ಶೇರ್ ಮಾಡುವಂಥ ಇಂಟೆನ್ಷನ್ಸಿಂದ ಇದನ್ನು ಸ್ಟಾರ್ಟ್ ಮಾಡಲಾಗುತ್ತೆ ಅನ್ನುವಂಥದ್ದು. 2018ರಲ್ಲೂ ಸಹ ಭಾರತದಲ್ಲಿ ಅಂಡಮಾನ್ ನಿಕೋಬಾರ್ ಕಮಾಂಡ್ ಅವರು ಕಂಡಕ್ಟ್ ಮಾಡಿರುವಂಥದ್ದನ್ನು ನೋಡ್ಬೋದು. ಇವಾಗ ಶೆಡ್ಯೂಲನ್ನು ಅಬ್ಸರ್ವ್ ಮಾಡೋದಾದರೆ February 25 to March 4 ತನಕ ಈ ಒಂದು ಎಕ್ಸಸೈಸ್ ಶೆಡ್ಯೂಲ್ ಆಗಿದೆ. ಹಾಗೂ ಇದು ವಿಶಾಖಪಟ್ಟಣದಲ್ಲಿ ನಡೆಯುತ್ತೆ ಮತ್ತು US ಫಸ್ಟ್ ಟೈಮು ಈ ಒಂದು ಎಕ್ಸಸೈಸ್ಗೆ ಜಾಯ್ನ್ ಆಗ್ತಾ ಇದೆ. ಇದು ನಮಗೆ KPSCನಲ್ಲಿ ಬೇಕಾಗಿರುವಂಥ ಇನ್ಫಾರ್ಮೇಷನು ಸಹ. ಸೊ ಈ ನಿಟ್ಟಿನಲ್ಲಿ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ನಮಗೆ ಮಿಲನ್ ಎಕ್ಸಸೈಸ್ ಅಂದರೆ ಏನು ಅನ್ನೋದನ್ನು ಅರ್ಥ ಮಾಡ್ಕೋಬೇಕಾಗುತ್ತೆ. ಇನ್ನು ಮುಂದಿನ ಆರ್ಟಿಕಲ್, ಡ್ರಾಫ್ಟಿಂಗ್ ಅ ನ್ಯೂ ಕಾನ್ಸ್ಟಿಟ್ಯೂಷನ್ ಈಸ್ ಇಂಪಾಸಿಬಲ್. ಈ ಒಂದು ಆರ್ಟಿಕಲನ್ನು ಸಿಲೆಬಸಲ್ಲಿ GS ಪೇಪರ್ 2 ನಡಿನಲ್ಲಿ ಪಾಲಿಟಿ ಆ್ಯಂಡ್ ಗವರ್ನೆನ್ಸ್ಗೆ ಕನೆಕ್ಟ್ ಮಾಡ್ಕೋಬೋದು. ಆರ್ಟಿಕಲಲ್ಲಿರುವಂಥ ಇನ್ಫಾರ್ಮೇಷನ್ ನಮ್ಗೆ ಏನು ಹೇಳುತ್ತೆ ಅಂತಂದರೆ, ಹೊಸದೊಂದು ಸಂವಿಧಾನವನ್ನು ಕ್ರಿಯೇಟ್ ಮಾಡೋದ್ರಲ್ಲಿ ಯಾವ ರೀತಿಯಾದಂಥ ಕಾಂಪ್ಲಿಕೇಶನ್ಸ್ ಇದ್ದಾವೆ. ಮೇಜರಾಗಿ ಈ ಒಂದು ಆರ್ಟಿಕಲಲ್ಲಿರುವಂಥ ಕೋರ್ ಐಡಿಯಾ ಅಂದರೆ ಸಂವಿಧಾನವನ್ನು ರಚನೆ ಮಾಡುವಾಗ ಯಾವ ರೀತಿಯಾದಂಥ ಡೆಡಿಕೇಶನ್ ಇತ್ತು. ಸೊ ಇವಾಗ ಸಂವಿಧಾನವನ್ನು ರಚನೆ ಮಾಡೋಕ್ಕೆ ಯಾವ ರೀತಿಯಾದಂಥ ಆಬ್ಸ್ಟಕಲ್ಸ್ ಇದೆ, ಯಾಕೆ ಇಂಪಾಸಿಬಲ್ ಅನ್ನುವಂಥ ಒಂದು ಜಸ್ಟಿಫಿಕೇಷನ್ಸನ್ನು ಕೊಡ್ತಾ ಇದ್ದಾರೆ ಅನ್ನುವಂಥ ಪಾಯಿಂಟ್ಸನ್ನು ಕೊಟ್ಟಿದ್ದಾರೆ. ಸೊ ಮೇನ್ಸ್ ಲೆವೆಲಲ್ಲಿ ಬೇಕಾಗಿರುವಂಥ ಕನ್ಸ್ಟ್ರಕ್ಟಿವ್ ಕ್ರಿಟಿಸಿಸಮ್ ಪಾಯಿಂಟ್ಸ್ಗಳನ್ನು ಈ ಒಂದು ಆರ್ಟಿಕಲಿಂದ ನಾವು ಪಡ್ಕೋಬಹುದು. ಸೊ ಈ ಒಂದು ಆರ್ಟಿಕಲ್ನ ಕಂಟೆಕ್ಸ್ಟ್ ಯಾವ ರೀತಿಯಾಗಿದೆ ಅಂತಂದರೆ, ರೀಸೆಂಟಾಗಿ ಸ್ಟೇಟ್ ಗೌರ್ಮೆಂಟಲ್ಲಿರುವಂಥ CM ಅವರು ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದರು. ಭಾರತಕ್ಕೆ ಹೊಸದೊಂದು ಸಂವಿಧಾನದ ಅವಶ್ಯಕತೆ ಇದೆ. ಯಾಕೆಂದರೆ ಸರ್ಕಾರ ಅಂದರೆ ಇವತ್ತು ಸೆಂಟ್ರಲ್ ಗೌರ್ಮೆಂಟು ಇವತ್ತು ಸ್ಟೇಟ್ ಗೌರ್ಮೆಂಟ್ನ ಒಂದು ಪವರನ್ನು ಸಪ್ರೆಸ್ ಮಾಡ್ತಾ ಇದೆ. ಸೊ ಎಲ್ಲೋ ಸೆಂಟ್ರಲ್ ಗೌರ್ಮೆಂಟ್ ಇವತ್ತು ಸೆಂಟ್ರಿಕ್ ಅಪ್ರೋಚನ್ನು ಜಾಸ್ತಿ ತೋರಿಸ್ತಾ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಸ್ಟೇಟ್ ಗೌರ್ಮೆಂಟ್ನ ಚೀಫ್ ಮಿನಿಸ್ಟರು ತಮ್ಮ ಒಂದು ವ್ಯೂವನ್ನು ಕೊಟ್ಟಿದ್ದರು. ಸೊ ಇವರು ಈ ರೀತಿಯಾದಂಥ ವ್ಯೂವನ್ನು ಕೊಟ್ಟಿದ್ರಲ್ಲ, ಭಾರತದಲ್ಲಿ ಪ್ರತಿಯೊಬ್ಬ ಸಿಟಿಜನ್ನು ಮತ್ತು ಕಾನ್ಸ್ಟಿಟ್ಯೂಷನಲ್ ಹೆಡ್ ಆಗಿರುವಂಥ ಚೀಫ್ ಮಿನಿಸ್ಟರ್ ಅವರು ತಮ್ಮ ಒಂದು ಇಂಡಿವಿಜುವಲ್ ಎಕ್ಸ್ಪ್ರೆಷನನ್ನು ಮಾಡ್ಬೋದು, ಇದು ಫಂಡಮೆಂಟಲ್ ರೈಟ್ ಆಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಆ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದರು. ಭಾರತಕ್ಕೆ ಹೊಸದೊಂದು ಸಂವಿಧಾನ ಬೇಕು ಅನ್ನುವಂಥ ಒಂದು ಒಪಿನಿಯನನ್ನು ಹೇಳಿದರು. ಸೊ ಈ ನಿಟ್ಟಿನಲ್ಲಿ ಈ ಒಂದು ಆರ್ಟಿಕಲಲ್ಲಿ ಮೆನ್ಷನ್ ಮಾಡಿರುವಂತೆ ನ್ಯೂ ಕಾನ್ಸ್ಟಿಟ್ಯೂಷನ್ ನಮ್ಗೆ ಯಾಕೆ ಫ್ರೇಮ್ ಮಾಡೋಕ್ಕಾಗಲ್ಲ. ಇವತ್ತು ನಾವು ಸಾಕಷ್ಟು ಬ್ರಿಲಿಯಂಟ್ ಮೈಂಡ್ಗಳನ್ನು ನೋಡ್ತಾ ಇದ್ದೀವಿ, ಇನ್ನೋವೇಟಿವ್ ಆಗಿರುವಂಥ ಐಡಿಯಾವನ್ನು ನೋಡ್ತಾ ಇದ್ದೀವಿ, ಬ್ಯೂಟಿಫುಲ್ಲಾಗಿ ಎಕ್ಸ್ಪ್ರೆಸ್ ಮಾಡುವಂತಹ ಕನ್ಸಲ್ಟೇಷನ್ ಪೇಪರ್ಗಳನ್ನು, ರಿಪೋರ್ಟ್ಗಳನ್ನು ಈ ರೀತಿಯಾಗೆಲ್ಲ ನೋಡ್ತಾ ಇದ್ದೀವಿ.
ಆದರೂ ಸಹ ನಾವು ಇವತ್ತು ಕಾನ್ಸ್ಟಿಟ್ಯೂಷನನ್ನು ಬೆಟರ್ ಲೆವೆಲಲ್ಲಿ ಫ್ರೇಮ್ ಮಾಡೋಕ್ಕೆ ಚಾನ್ಸಸ್ ಇಲ್ಲ ಅನ್ನುವಂತೆ ಮೆನ್ಷನ್ ಮಾಡಿದ್ದಾರೆ. ಯಾಕೆಂದರೆ ಕಾನ್ಸ್ಟಿಟ್ಯೂಷನನ್ನು ಫ್ರೇಮ್ ಮಾಡೋದಕ್ಕೋಸ್ಕರ ಸಾಕಷ್ಟು ಟಾಲರೆನ್ಸ್ ಬೇಕಾಗುತ್ತೆ ಅಥವಾ ಅಕೊಮಿಡೇಷನ್ ಬೇಕಾಗುತ್ತೆ ಮತ್ತು ಪರ್ಸ್ಯುಯೇಷನ್ ಬೇಕಾಗುತ್ತೆ. ಸ್ಪಿರಿಟ್ ಆಫ್ ಪರ್ಸ್ಯುಯೇಷನ್ ಈಸ್ ವೆರಿ ಇಂಪಾರ್ಟೆಂಟ್ ಅನ್ನುವಂಥ ಫೋರ್ಸಸ್ಸು ಇಂಪಾರ್ಟೆಂಟು. ಸೊ ಈ ಎಲ್ಲ ಫೋರ್ಸಸ್ಗಳು ಇವತ್ತು ಇಗ್ನೋರ್ ಆಗಿದೆ. ಸೊ ಹಾಗಾಗಿ ನಾವು ಇವತ್ತು ಕಾನ್ಸ್ಟಿಟ್ಯೂಷನನ್ನು ಜಸ್ಟಿಫೈ ಮಾಡೋಕ್ಕಾಗಲ್ಲ. ಅಕೊಮಿಡೇಟಿವ್ ಸ್ಪಿರಿಟ್ಗೆ ಇವರು ಕನೆಕ್ಟ್ ಮಾಡಿರುವಂಥದ್ದಂದರೆ ಅಂಬೇಡ್ಕರ್ ಅವರ ಒಂದು ಪೊಸಿಷನ್. ಅಂಬೇಡ್ಕರ್ ಅವರು ಇವತ್ತು ಅವ್ರ ಫೈಟ್ ಏನಿತ್ತು, ಡಿಪ್ರೆಸ್ಡ್ ಕ್ಲಾಸಸ್ಗೆ ರೈಟನ್ನು ಕೊಡೋದ್ರಲ್ಲಿ ಅವರ ಒಂದು ಫೈಟ್ ಇತ್ತು. ಸೊ ಇಷ್ಟಿದ್ರೂ ಸಹ ಅವರು ಡಿಪ್ರೆಸ್ಡ್ ಕ್ಲಾಸ್ಗೆ ಬಿಲಾಂಗ್ ಆದರೂ ಸಹ ಅವರ ಒಂದು ಪ್ಯಾಷನ್, ಅವರ ಒಂದು ಟ್ಯಾಲೆಂಟ್ನ ಆಧಾರದ ಮೇಲೆ ಅವರು ಡ್ರಾಫ್ಟಿಂಗ್ ಕಮಿಟಿಯ ಮೆಂಬರ್ ಆಗಿದ್ದರು ಅಥವಾ ಚೇರ್ಮನ್ ಆಗಿದ್ದರು ಅನ್ನುವಂಥದ್ದು. ಸೊ ಈ ಒಂದು ಅಸೆಂಬ್ಲಿನಲ್ಲಿ ನಾವು ಮೇಜರಾಗಿ ಕಾಂಗ್ರೆಸ್ ಮೆಂಬರ್ಸ್ಗಳನ್ನು ನೋಡ್ತೀವಿ. ಸ್ಟಿಲ್ ಅವರ ಒಂದು ಟ್ಯಾಲೆಂಟ್ ಮತ್ತು ಪ್ಯಾಷನಿಂದಾಗಿ ಅವರು ಚೇರ್ಮನ್ ಆಗಿರುವಂಥ ಒಂದು ಅಕೊಮಿಡೇಟಿವ್ ಸಿಚುವೇಶನ್ಸ್ ಅಥವಾ ಸ್ಪಿರಿಟನ್ನು ನಾವು ಇಲ್ಲಿ ಕನೆಕ್ಟ್ ಮಾಡುವಂಥದ್ದು. ಸೊ ಭಾರತದ ಸಂವಿಧಾನ ಫಾರ್ಮೇಷನ್ ಆಗುವಾಗ ಮೆಜಾರಿಟಿ ಮೈನಾರಿಟಿ ಕಮ್ಯುನಿಟೀಸ್ಗೂ ಬೇಕಾಗಿರುವಂಥ ರೈಟ್ಸನ್ನು ಅಲ್ಲಿ ಒದಗಿಸ್ಕೊಳ್ಳಲಾಗುತ್ತೆ. ಸದ್ಯದ ಪರಿಸ್ಥಿತಿನಲ್ಲಿ ಯಾವ ರೀತಿಯಾದಂಥ ಕಂಡೀಷನ್ಸನ್ನು ನೋಡ್ತೀವಿ, ಇಲ್ಲಿ ನೆಪೋಟಿಸಮ್ ಜಾಸ್ತಿ ಆಗಿದೆ. ಈವನ್ ಇಲ್ಲಿ ವಾರ್ಡ್ ಮೆಂಬರನ್ನು ಸೆಲೆಕ್ಟ್ ಮಾಡುವಾಗ ಕಾನ್ಸ್ಟಿಟ್ಯೂಷನಲ್ ಬದ್ಧವಾಗಿ ನಾವು ಸೆಲೆಕ್ಟ್ ಮಾಡ್ತಾ ಇದ್ದೀವಿ ಅಂತಂದ್ರೂ ಸಹ ಇಲ್ಲಿ ನೆಪೋಟಿಸಮ್ ಜಾಸ್ತಿ ಆಗಿರುತ್ತೆ. ಸೊ ವಾರ್ಡ್ ಮೆಂಬರ್ ಯಾರು ನಮಗೆ ಪರಿಚಯ ಇದ್ದಾರೆ ಅಥವಾ ನಮಗೆ ಯಾರು ಬೇಕಾಗಿದ್ದಾರೆ ಅವರನ್ನು ನಾವು ಇಲ್ಲಿ ಏನು ಮಾಡ್ತಾ ಇದ್ದೀವಿ, ಎಲೆಕ್ಟ್ ಮಾಡ್ತಾ ಇದ್ದೀವಿ. ಸೊ ಈ ಕಂಡೀಷನಲ್ಲಿ ನಾವು ಯಾವ ರೀತಿಯಾಗಿ ಕಾನ್ಸ್ಟಿಟ್ಯೂಷನ್ನ ಫ್ರೇಮ್ ಮಾಡ್ಲಿಕ್ಕಾಗುತ್ತೆ ಅನ್ನುವಂಥ ಕ್ವಶನ್ ಮಾರ್ಕನ್ನು ನಾವು ಹಾಕ್ಬೋದು. ಈ ಮೊದಲು ಸಂವಿಧಾನವನ್ನು ಫಾರ್ಮೇಷನ್ ಮಾಡೋದಕ್ಕೋಸ್ಕರ ಅಥವಾ ಕಾನ್ಸ್ಟಿಟ್ಯೂಷನನ್ನು ತಯಾರು ಮಾಡೋದಕ್ಕೋಸ್ಕರ 2 ವರ್ಷ 11 ಮಂತು 18 ದಿನಗಳ ಕಾಲ ಟೈಮ್ ತೊಗೊಳುತ್ತೆ. ಸೊ ಎಷ್ಟು ಡೆಡಿಕೇಶನ್ಸ್ ಮುಖಾಂತರ ಅವರು ವರ್ಕ್ ಮಾಡಿರ್ತಾರೆ ಅಂತಂದರೆ, ಕಾನ್ಸ್ಟಿಟ್ಯೂಷನಲ್ಲಿ ಹಲವಾರು ಸರ್ತಿ ಅವರು ಡ್ರಾಫ್ಟನ್ನು ರೆಡಿ ಮಾಡುವಾಗ ಡ್ರಾಫ್ಟ್ ಮಾಡೋದ್ರ ಮುಖಾಂತರ, ಡಿಬೇಟನ್ನು ಮಾಡೋದ್ರ ಮುಖಾಂತರ ಕಂಟಿನ್ಯೂಸ್ ಪ್ರೊಸೆಸ್ ಆಗಿ ಅವರು ತಯಾರು ಮಾಡಿರ್ತಾರೆ. ಈವನ್ ಟೈಮ್ಗೂ ಎಷ್ಟು ಇಂಪಾರ್ಟೆನ್ಸನ್ನು ಕೊಟ್ಟಿರ್ತಾರೆ ಅಂತಂದರೆ, ಒಂದು ದಿನದಲ್ಲಿ 5 ನಿಮಿಷ ಏನಾದರೂ ವೇಸ್ಟ್ ಆಯ್ತು ಅಂತಂದರೆ ನೆಕ್ಸ್ಟ್ ದಿನ ಹೌಸ್ ಅಸೆಂಬಲ್ ಆದಾಗ ಆ 5 ನಿಮಿಷವನ್ನು ಅರ್ಲಿಯರ್ ಆಗಿ ಸ್ಟಾರ್ಟ್ ಮಾಡ್ತಾಯಿದ್ರು. ಸೊ ಇದರಿಂದ ಅವರು ಟೈಮನ್ನು ಸಹ ಎಲ್ಲೂ ವೇಸ್ಟ್ ಮಾಡ್ತಾ ಇರಲಿಲ್ಲ. ಯಾವುದಾದ್ರೂ ಪೆಂಡಿಂಗ್ ವರ್ಕ್ ಇತ್ತಂದರೆ ಅದನ್ನು ಕಂಪ್ಲೀಟಾಗಿ ಫಿನಿಷ್ ಮಾಡಿ ಸೆಷನನ್ನು ಕ್ಲೋಸ್ ಮಾಡ್ತಾಯಿದ್ರು. ಈ ರೀತಿಯಾಗಿ ಅವರು ಟೈಮ್ಗೆ ಎಷ್ಟು ಇಂಪಾರ್ಟೆನ್ಸನ್ನು ಕೊಟ್ಟಿದ್ರು ಅನ್ನೋದನ್ನು ನೋಡ್ಬೋದು. ಈ ಪರಿಸ್ಥಿತಿನಲ್ಲಿ ಅಥವಾ ಸದ್ಯಕ್ಕೆ ನಾವು ಏನು ನೋಡ್ತಾ ಇದ್ದೀವಿ, ಪಾರ್ಲಿಮೆಂಟಲ್ಲಿ ಹೆಚ್ಚು ರಕ್ಸಸ್ ನಡೀತಾ ಇದ್ದಾವೆ ಮತ್ತು ನಾಯ್ಸ್ ನಡೀತಾ ಇದ್ದಾವೆ. ಸಾಕಷ್ಟು ಡಿಬೇಟ್ಗಳು, ಡಿಸ್ಕಷನ್ ಏನು ನಡೀತಾ ಇದ್ದಾವೆ ಅಂತಂದರೆ ಸಣ್ಣ ಥಿಂಗಿಗೆ ನಡೀತಾ ಇದ್ದಾವೆ. ಸೊ ಇಲ್ಲಿ ನಾವು ಮೇಜರ್ ಆಗಿರುವಂಥ ಇಶ್ಯೂಸನ್ನು ಅಡ್ರೆಸ್ ಮಾಡೋದಕ್ಕೋಸ್ಕರ ಆಗ್ತಕ್ಕಂಥ ಡಿಬೇಟನ್ನೇ ನೋಡ್ತಾ ಇಲ್ಲ. ಸೊ ಹಾರ್ಡ್ ಕೋರ್ ಕ್ರಿಟಿಕ್ಸನ್ನು ಮಿಸ್ ಮಾಡ್ತಾ ಇದ್ದೀವಿ. ಎಷ್ಟೊಂದು ಬಿಲ್ಗಳು ಇವತ್ತು ಅಪೋಸಿಷನ್ಸ್ಗಳ ಒಂದು ಡಿಸ್ಕಷನ್ಗೆ ಅಥವಾ ಅವರ ಒಂದು ಒಪಿನಿಯನ್ಗೆ ಅಲೌ ಮಾಡ್ದೇನೆ ಪಾಸ್ ಆಗ್ತಾ ಇದೆ. ಅವರ ಒಂದು ಒಪಿನಿಯನ್ ಇವತ್ತು ಎಕ್ಸ್ಪ್ರೆಸ್ಸೇ ಆಗ್ತಾ ಇಲ್ಲ. ಸೊ ಇಲ್ಲಿ ನಾವು ಅಕೊಮಿಡೇಟಿವ್ ಸ್ಪಿರಿಟನ್ನು ಎಲ್ಲಿ ತರಲಿಕ್ಕಾಗುತ್ತೆ? ಸೊ ಇದೊಂದು ಸಜೆಷನ್ಸನ್ನು ಸಹ ನಾವು ಇಲ್ಲಿ ತೊಗೋಬೋದು. ಸೊ ಅಕೊಮಿಡೇಟಿವ್ ನೇಚರ್ ಇಲ್ಲಿ ಇಲ್ಲವೇ ಇಲ್ಲ ಅನ್ನುವಂಥದ್ದು. ಇಲ್ಲಿ ಇಂಪಾರ್ಟೆಂಟ್ ಇಶ್ಯೂಸ್ಗಳನ್ನು ಅಡ್ರೆಸ್ ಮಾಡೋದಕ್ಕೋಸ್ಕರ ಕ್ರಿಟಿಕ್ನ ಒಂದು ಅವಶ್ಯಕತೆ ಇದ್ದೇ ಇರುತ್ತೆ. ಸೊ ಈ ಒಂದು ಕ್ರಿಟಿಕ್ಸ್ಗೆ ಪ್ಲೇಸ್ ಇಲ್ಲ ಅನ್ನುವಂಥದ್ದನ್ನು ನಾವು ನೋಡ್ಬೋದು. ಹಾಗೂ ನಮ್ಮ ಒಂದು ಕಾನ್ಸ್ಟಿಟ್ಯೂಷನಲ್ ಅಸೆಂಬ್ಲಿ ಮೆಂಬರ್ಸ್ ಏನಿರ್ತಾರಲ್ಲ, ಅವರು ಕೊಲೋನಿಯಲ್ ರೂಲಲ್ಲಿ ಸಫರ್ ಆಗಿದ್ದರು. ಸೊ ಅವರ ಒಂದು ಸಫರಿಂಗ್ ಯಾವ ರೀತಿಯಾದಂಥ ಇಂಟೆನ್ಷನ್ಸನ್ನು ಅವರಲ್ಲಿ ಬಿಲ್ಡ್ ಮಾಡಿತ್ತು ಅಂತಂದರೆ, ಅವರು ಎಲ್ಲರೂ ನೇಷನ್ ಟುವರ್ಡ್ಸ್ ವರ್ಕ್ ಮಾಡ್ತಾಯಿದ್ರು. ಸೊ ಇಲ್ಲಿ ಯಾವುದೇ ಒಂದು ಕಮ್ಯುನಿಟಿಗಾಗಲಿ, ಯಾವುದೇ ಒಂದು ಇಂಡಿಪೆಂಡೆಂಟ್ ಕ್ಲಾಸ್ಗಾಗಲಿ ಅವರು ವರ್ಕ್ ಮಾಡ್ತಾ ಇರಲಿಲ್ಲ. ಅಂದರೆ ಅವರ ಒಂದು ಮೇಜರ್ ಇಂಟೆನ್ಷನ್ ಏನಿತ್ತಂದರೆ ಇಂಡಿವಿಜುವಲ್ ರೈಟನ್ನು ಕೊಡಬೇಕು, ಪ್ರತಿಯೊಬ್ಬರಿಗೂ ಬೇಕಾಗಿರುವಂಥ ಲಿಬರ್ಟಿ, ಡಿಗ್ನಿಟಿ ಇರ್ಬೋದು ಅಥವಾ ಫಂಡಮೆಂಟಲ್ ರೈಟ್ಸನ್ನು ಪ್ರೊವೈಡ್ ಮಾಡಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಅವರು ಕಾನ್ಸ್ಟಿಟ್ಯೂಷನನ್ನು ಫ್ರೇಮ್ ಮಾಡಿದ್ದಾರೆ. ಸೊ ಅವತ್ತು ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಯಾವ ರೀತಿಯಾಗಿ ಚೂಸ್ ಮಾಡ್ತಿದ್ರಂದರೆ ನೇಷನ್ ಫಸ್ಟ್ ಅನ್ನುವಂತೆ. ಆದರೆ ಈಗಿನ ಒಂದು ಲೀಡರ್ಸನ್ನು ನಾವು ನೋಡಿದಾಗ ಪೊಲಿಟಿಕಲ್ ಪಾರ್ಟಿ ಫಸ್ಟ್ ಅನ್ನುವಂಥ ಒಂದು ಅಜೆಂಡಾಯಿಂದ ವರ್ಕ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಭಾರತದ ಕಾನ್ಸ್ಟಿಟ್ಯೂಷನ್ ನಮಗೇನು ಹೇಳುತ್ತೆ, ಇವತ್ತು ಸಾವರಿನ್, ಸೋಷಲಿಸ್ಟ್, ಸೆಕ್ಯುಲರ್, ಡೆಮೊಕ್ರೆಟಿಕ್, ರಿಪಬ್ಲಿಕ್ ಇವೆಲ್ಲವೂ ರಿಫ್ಲೆಕ್ಷನ್ ಮಾಡುವಂತಹ ಐಡಿಯಾ ಅಂತಂದರೆ, ಭಾರತದಲ್ಲಿರುವಂತಹ ಎವ್ರಿ ಸೆಕ್ಷನ್ ಆಫ್ ಸೊಸೈಟಿ ಅವ್ರಿಗೆ ಬೇಕಾಗಿರುವಂಥ ರೈಟ್ ಇವತ್ತು ಪ್ರೊಟೆಕ್ಟ್ ಆಗಬೇಕು. ಆದರೆ ನಮ್ಮ ಪೊಲಿಟಿಕಲ್ ಲೀಡರ್ಸ್ಗಳ ಒಂದು ಪ್ರಯಾರಿಟಿ ಯಾವ ರೀತಿಯಾಗಿದೆ ಅಂತಂದರೆ, ಅವರು ಪರ್ಟಿಕ್ಯುಲರ್ ಐಡಿಯಾಲಜಿ ಮೇಲೆ ಫೋಕಸ್ ಮಾಡ್ತಾ ಇದ್ದಾರೆ, ಕಾಸ್ಟ್ ಮೇಲೆ ಫೋಕಸ್ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ನಾವು ಹೇಗಪ್ಪ ನ್ಯೂ ಕಾನ್ಸ್ಟಿಟ್ಯೂಷನನ್ನು ತಯಾರು ಮಾಡ್ಬೋದು? ಒಂದು ವೇಳೆ ನಾವು ನ್ಯೂ ಕಾನ್ಸ್ಟಿಟ್ಯೂಷನಲ್ ಡ್ರಾಫ್ಟನ್ನು ರೆಡಿ ಮಾಡಿದರೆ ವಲ್ನರಬಲ್ ಸೆಕ್ಷನ್ ಅವರ ಒಂದು ವಾಯ್ಸ್ ಎಕ್ಸ್ಪ್ರೆಸ್ ಆಗೋದಿಲ್ಲ. ಸೊ ಅಕೊಮಿಡೇಟಿವ್ ನೇಚರ್ ಇಲ್ಲ ಅನ್ನುವಂಥದ್ದನ್ನು ನೋಡ್ಬೋದು. ಹಾಗೂ ಇವತ್ತು ನಮ್ಮ ಒಂದು ನ್ಯಾಯಾಂಗ ವ್ಯವಸ್ಥೆ ಅಥವಾ ಜುಡಿಷಿಯರಿ ಸಿಸ್ಟಮ್ ಯಾವ ರೀತಿಯಾಗಿ ಡಿಸ್ಪ್ಯೂಟನ್ನು ರಿಸಾಲ್ವ್ ಮಾಡ್ತಾ ಇದೆಯಲ್ಲ, ಇದು ಇಂಡಿಪೆಂಡೆಂಟ್ ಆಗಿದೆ, ಫ್ರೀ ಇದೆ, ಫೇರ್ ಇದೆ, ಇಂಪಾರ್ಷಿಯಲ್ ಮ್ಯಾನರ್ ಇದೆ. ಸೊ ಯಾಕೆ ನಾವು ಈ ಒಂದು ಜುಡಿಷಿಯರಿ ಮೆಂಬರ್ಸನ್ನು ಎಲೆಕ್ಟೆಡ್ ಆಗಿ ಕನ್ಸಿಡರ್ ಮಾಡಿಲ್ಲ? ಇವರ ಒಂದು ಫಂಕ್ಷನರೀಸ್ ಏನಿರುತ್ತಲ್ಲ, ಇವತ್ತು ಅವರ ವರ್ಕಿಂಗ್ ನೇಚರ್ ಏನಿರುತ್ತಲ್ಲ, ಅದು ಅನ್ಎಲೆಕ್ಟೆಡ್ ಬಾಡಿ ಇರೋದ್ರಿಂದ ಅದು ಡೈರೆಕ್ಟಾಗಿ ಕಾನ್ಸ್ಟಿಟ್ಯೂಷನ್ಗೆ ರೆಸ್ಪಾನ್ಸಿಬಲ್ ಇದೆ, ಕಾನ್ಸ್ಟಿಟ್ಯೂಷನ್ಗೆ ಆನ್ಸರೇಬಲ್ ಇದೆ, ರಾದರ್ ದೆನ್ ಪೀಪಲ್ ಅನ್ನುವಂತೆ.
ಯಾಕೆಂದರೆ ಇವತ್ತು ನಮ್ಮ ಪೊಲಿಟಿಕಲ್ ಸಿಸ್ಟಮ್ ಯಾವ ರೀತಿಯಾಗಿದೆ ಅಂತಂದರೆ, ನಮ್ಮ ಲೀಡರ್ಸ್ಗಳು ಅಥವಾ ಪಾಲಿಸಿ ಮೇಕರ್ಸ್ಗಳು ಇವತ್ತು ಪಾಲಿಸಿಯನ್ನು ತರ್ತಾ ಇದ್ದಾರಲ್ಲ, ಅದೆಲ್ಲ ಪಬ್ಲಿಕ್ ಫ್ರೆಂಡ್ಲಿ ಇರುತ್ತೆ. ಒಂದು ಲೆವೆಲಲ್ಲಿ ಸೈಡಲ್ಲಿ ಅವರ ನೆಕ್ಸ್ಟ್ ಎಲೆಕ್ಷನ್ ಕ್ಯಾಂಪೇನ್ಗೆ ಅದು ಹೆಲ್ಪ್ ಆಗೋ ಥರನೇ ಇರುತ್ತೆ. ಈ ನಿಟ್ಟಿನಲ್ಲಿ ನಾನ್ ಎಲೆಕ್ಟೆಡ್ ಮೆಂಬರ್ಸ್ನ ಒಂದು ರೋಲ್ ಯಾವ ರೀತಿಯಾಗಿದೆ ಅನ್ನೋದರ ಕನೆಕ್ಟಿವಿಟಿಯನ್ನು ಸಹ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ನಮಗೆ ಬೇಕಾಗಿರುವಂಥ ವಿಷಯ ಅಂತಂದರೆ, ಇವತ್ತು ನೀವು ಕಾನ್ಸ್ಟಿಟ್ಯೂಷನಲ್ ಅಸೆಂಬ್ಲಿಯನ್ನು ಕಂಪ್ಲೀಟಾಗಿ ಒಂದು ಸರ್ತಿ ರಿವಿಷನ್ ಮಾಡಬೇಕು. ಹಾಗೂ ನಿಮಗೆ ಒಂದು ಕ್ವಶನನ್ನು ಕೇಳೋದಾದರೆ, 42ನೇ ತಿದ್ದುಪಡಿಯಲ್ಲಿ ಭಾರತದ ಪ್ರಸ್ತಾವನೆಗೆ ಅಥವಾ ಪ್ರಿಯಾಂಬಲ್ಗೆ ಯಾವ್ಯಾವ ಟರ್ಮ್ಸ್ಗಳನ್ನು ಆ್ಯಡ್ ಮಾಡಿದ್ದಾರೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಇನ್ನು ಮುಂದಿನ ಆರ್ಟಿಕಲ್, ದ ಬಜೆಟ್ ಲ್ಯಾಕ್ಸ್ ದ ಪವರ್ ಟು ಟ್ರಾನ್ಸ್ಫರ್ ಸರ್ವಿಸಸ್. ಈ ಒಂದು ಆರ್ಟಿಕಲನ್ನು GS ಪೇಪರ್ 2, GS ಪೇಪರ್ 3 ನಡಿನಲ್ಲಿ ಗೌರ್ಮೆಂಟ್ ಬಜೆಟಿಂಗ್, ಮೇನ್ಲಿ ಪಾರ್ಲಿಮೆಂಟ್, ಎಕ್ಸಿಕ್ಯೂಟಿವ್ ಈ ರೀತಿಯಾಗಿ ಕನೆಕ್ಟ್ ಮಾಡ್ಕೋಬೋದು. ಈ ಒಂದು ಆರ್ಟಿಕಲಲ್ಲಿರುವಂಥ ಕೋರ್ ಇನ್ಫಾರ್ಮೇಷನ್ ನಮಗೆ ಏನು ಹೇಳ್ತಾ ಇದೆ ಅಂತಂದರೆ, 2022 ಮತ್ತು 2023ರಲ್ಲಿರುವಂಥ ಬಜೆಟ್ ಅಲೋಕೇಶನ್ ವಿಷಯವಾಗಿ ನಾವು ಮೇಜರಾಗಿ ಎಲೆಕ್ಟ್ರಿಸಿಟಿ ಮೇಲೆ ಫೋಕಸ್ ಮಾಡ್ತಾ ಇದ್ದೀವಿ. ಸೊ ಈ ಒಂದು ಎಲೆಕ್ಟ್ರಿಸಿಟಿಯಿಂದ ಯಾವ ರೀತಿಯಾಗಿ ನಾವು ಇವತ್ತು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸನ್ನು ಅಚೀವ್ ಮಾಡ್ಬೋದು, ಪ್ರಯಾರಿಟಿಯನ್ನು ಯಾವ ರೀತಿಯಾಗಿ ನಾವು ಇನ್ವೆಸ್ಟ್ ಮಾಡ್ತಾ ಇದ್ದೀವಿ ಅನ್ನೋದ್ರ ವಿಷಯವಾಗಿ ಕನೆಕ್ಟ್ ಮಾಡಿದ್ದಾರೆ. ಸೊ ಈ ಒಂದು ಆರ್ಟಿಕಲಿಂದ ನಮಗೆ ಮೇಜರಾಗಿ ಅರ್ಥ ಮಾಡ್ಕೋಬೇಕಾಗಿರುವಂಥ ವಿಷಯ ಅಂತಂದರೆ, ಯಾವ ರೀತಿಯಾಗಿ ಇವತ್ತು ಎಲೆಕ್ಟ್ರಿಸಿಟಿ ಡೆವಲಪ್ಮೆಂಟ್ ಸೆಕ್ಟರ್ನ ಅಪ್ರೋಚ್ ಮಾಡೋದ್ರಿಂದ ನಾವು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲನ್ನು ಇವತ್ತು ಅಚೀವ್ ಮಾಡ್ಬೋದು ಅನ್ನುವಂಥ ಒಂದು ಇಂಟೆನ್ಷನಿಂದ ಇವತ್ತು ನಾವು ಸ್ಟಡಿ ಮಾಡೋಕ್ಕೆ ಟ್ರೈ ಮಾಡೋಣ. ರಿಡಕ್ಷನ್ ಇನ್ ಬಜೆಟ್ ಅಲೋಕೇಶನ್ ಅಡಿನಲ್ಲಿ ಯಾವ ರೀತಿಯಾಗಿ ಪಾಯಿಂಟ್ಸನ್ನು ಕೊಟ್ಟಿದ್ದಾರೆ ಅಂತಂದರೆ, ಇವತ್ತು ಹೆಲ್ತ್ ಸೆಕ್ಟರ್ ಅಥವಾ ಎಜುಕೇಷನ್ ಸೆಕ್ಟರ್, ಇವೆರಡೂ ಸೆಕ್ಟರಿಂದ ನಾವು ಬಜೆಟಲ್ಲಿರುವಂತಹ ಎಸ್ಟಿಮೇಷನನ್ನು ನೋಡಿದಾಗ, ಈ ಕಳೆದ ಬಜೆಟ್ಗಳಲ್ಲಿ ಅಥವಾ ಹಳೆ ಬಜೆಟ್ಗಳಲ್ಲಿ ಅಲೋಕೇಶನ್ಸ್ ಏನು ಮಾಡಿರ್ತಾರಲ್ಲ, ಅದಕ್ಕಿಂತ ಎಕ್ಸ್ಟೆಂಡ್ ಆಗಿರುವಂತಹ ಅಥವಾ ಎಸ್ಟಿಮೇಷನ್ ಏನಿರುತ್ತಲ್ಲ ಅದು ಎಕ್ಸ್ಟೆಂಡ್ ಆಗಿರುವಂಥ ಕಂಡೀಷನ್ಸನ್ನು ನೋಡ್ತಾ ಇದ್ವಿ. ಈ ರೀತಿಯಾಗಿ ಇನ್ಕ್ರೀಸ್ಡ್ ಎಸ್ಟಿಮೇಷನ್ಸ್ ಇದ್ದರೂ ಸಹ ನಾವು ಇವತ್ತು ಹೆಲ್ತ್ ಮತ್ತು ಎಜುಕೇಷನ್ ಸೆಕ್ಟರ್ಗೆ ಕೇವಲ 2% ಬಜೆಟ್ ಅಲೋಕೇಶನ್ಸನ್ನು ಮಾಡ್ತಾಯಿದ್ದೀವಿ. ಪ್ರತಿ ವರ್ಷ 2% ಮಾಡ್ತಾಯಿದ್ದೀವಿ. ಸೊ ಬಜೆಟ್ ಅಲೋಕೇಶನ್ ಎಸ್ಟಿಮೇಷನ್ ಪ್ರಕಾರ ಹೆಲ್ತ್ ಸೆಕ್ಟರ್ ಎಕ್ಸೀಡ್ ಆಗ್ತಾ ಇದೆ. ಸೊ ಇಲ್ಲಿ ನಾವು ಹೆಲ್ತ್ ಸೆಕ್ಟರ್ ಮೇಲೆ ಫೋಕಸ್ ಮಾಡಬೇಕು, ಆದರೆ ಮಾಡ್ತಾ ಇಲ್ಲ. ಸೊ ಇದೊಂದು ಗ್ರೇಟರ್ ಅಟೆನ್ಷನ್ಸನ್ನು ಕೊಡುವಂಥ ಒಂದು ಏರಿಯಾ ಆಗಿದೆ. ಹೆಲ್ತ್ ಮತ್ತು ಎಜುಕೇಷನ್ ಸೆಕ್ಟರ್ಗೆ ನಾವು ಹೆಚ್ಚಿನ ಅಲೋಕೇಶನ್ಸನ್ನು ಮಾಡಬೇಕು ಅನ್ನುವಂಥ ಎಂಫಸೈಸನ್ನು ಈ ಒಂದು ಆರ್ಟಿಕಲಲ್ಲಿ ನೋಡ್ಬೋದು. ಸೊ ಈ ಒಂದು ಹೆಲ್ತ್ ಮತ್ತು ಎಜುಕೇಷನ್ ಪಾಲಿಸಿಗೆ ಸಂಬಂಧಪಟ್ಟಂತೆ ನಾವು ರಿಸರ್ಚನ್ನು ಮಾಡುವಾಗ ನ್ಯಾಷನಲ್ ಲೆವೆಲಲ್ಲಿ ಅಥವಾ ಸ್ಟೇಟ್ ಲೆವೆಲಲ್ಲಿ ಸಾಕಷ್ಟು ಅಟೆನ್ಷನನ್ನು ಕೊಡಬೇಕು ಅಥವಾ ಸಾಕಷ್ಟು ಕೇರನ್ನು ಕೊಡೋದ್ರ ಮುಖಾಂತರ ನಾವು ಈ ಒಂದು ಸೆಕ್ಟರಲ್ಲಿ ಗ್ರೋತನ್ನು ಕಾಣ್ಬೋದಾಗಿದೆ. ಇದಕ್ಕೆ ಮೇಜರ್ ಆಗಿರುವಂಥ ಒಂದು ಕಾಂಟ್ರಿಬ್ಯೂಷನ್ ಅಂತಂದರೆ, ಈ ಕೇರ್ ಅಥವಾ ಅಟೆನ್ಷನ್ಸನ್ನು ನಾವು ಇವತ್ತು ಎಲೆಕ್ಟ್ರಿಸಿಟಿಗೆ ಕೊಡಬೇಕು ಮತ್ತು ಪವರ್ಗೆ ಕೊಡಬೇಕು ಅನ್ನುವಂಥದ್ದು. ಸೊ ಯಾವ ರೀತಿಯಾಗಿ ಈ ಒಂದು ಎಲೆಕ್ಟ್ರಿಸಿಟಿ ಸೆಕ್ಟರ್ಗೆ ನಾವು ಇಂಪಾರ್ಟೆನ್ಸನ್ನು ಕೊಡೋದ್ರ ಮುಖಾಂತರ ಡೆವಲಪ್ಮೆಂಟಲ್ ಸೆಕ್ಟರ್ಸ್ ಆಗಿರುವಂತಹ ಹೆಲ್ತ್ ಸೆಕ್ಟರ್ ಮತ್ತು ಎಜುಕೇಷನ್ ಸೆಕ್ಟರ್ಗೆ ಹೇಗೆ ಹೆಲ್ಪ್ ಆಗುತ್ತೆ ಅನ್ನೋದನ್ನು ಇಲ್ಲಿ ನೋಡ್ಬೋದು. ಮೇಜರಾಗಿ ಇಲ್ಲಿ ಕೊಟ್ಟಿರುವಂಥ ಒಂದು ಡೇಟಾನ ಪ್ರಕಾರ ಅಥವಾ ರಿಲಯಬಲ್ ಎನರ್ಜಿ ಮೇಲೆ ಯಾವ ರೀತಿಯಾದಂಥ ಡೇಟಾ ಇದೆ ಅಂತಂದಾಗ, ಭಾರತದಲ್ಲಿ ಇವಾಗ ನಾವು ಪ್ರಾಪರಾಗಿ ಹೆಲ್ತ್ ಸೆಕ್ಟರ್ಗೆ ಮತ್ತು ಎಜುಕೇಷನ್ ಸರ್ವಿಸಸ್ಗೆ ಎಲೆಕ್ಟ್ರಿಸಿಟಿಯನ್ನು ಸಪ್ಲೈ ಮಾಡಿದ್ವಿ ಅಂದ್ಕೊಳ್ಳಿ. ಇದರಿಂದಾಗಿ 74% ಆಫ್ ದಿ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ನ ಒಂದು ಟಾರ್ಗೆಟನ್ನು ನಾವು ರೀಚ್ ಮಾಡ್ಬೋದು. ಸೊ ಯೂನಿವರ್ಸಲ್ ಎಕ್ಸಸ್ ಅವೈಲೇಬಲ್ ಇರುವಂತೆ ನಾವು ಮಾಡಬೇಕು ಎನರ್ಜಿಯನ್ನು. ಇವತ್ತು ಎನರ್ಜಿ ಎಲ್ಲರಿಗೂ ಅವೈಲೇಬಲ್ ಇರುವಂಥ ಒಂದು ಕಂಡೀಷನ್ಸನ್ನು ಕ್ರಿಯೇಟ್ ಮಾಡೋದ್ರ ಮುಖಾಂತರ ನಾವು ಸಸ್ಟೈನಬಲ್ ಡೆವಲಪ್ಮೆಂಟನ್ನು ಈಸಿಯಾಗಿ ರೀಚ್ ಮಾಡ್ಬೋದು. ಆಲ್ಮೋಸ್ಟ್ 74% ಟಾರ್ಗೆಟನ್ನು ರೀಚ್ ಮಾಡ್ಬೋದು ಅನ್ನುವಂತೆ ಎಲೆಕ್ಟ್ರಿಸಿಟಿಯನ್ನು ಕೋರಾಗಿ ಇಲ್ಲಿ ಕನ್ಸಿಡರ್ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಶಾಲೆಗಳಲ್ಲಿ ಇವತ್ತು 44% ಸ್ಕೂಲ್ಸ್ಗೆ ಆಗಲಿ ಅಥವಾ 25% ಆಗಲಿ ಹೆಲ್ತ್ ಸೆಕ್ಟರ್ಗೆ ಇವಾಗ ಪ್ರೈಮರಿ ಸೆಂಟ್ರಲ್ಲಿ ಅನ್ಎಲೆಕ್ಟ್ರಿಫೈಡ್ ಇರುವಂಥ ಸಿಚುವೇಷನ್ಸ್ ಇದೆ. ನಮಗೆಲ್ಲ ಗೊತ್ತಿದೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಇರ್ಬೋದು ಅಥವಾ ಪ್ರಾಪರಾಗಿ ಈ ಎರಡೂ ಸೆಕ್ಟರಲ್ಲಿ ಗ್ರೋತ್ ಅಚೀವ್ ಮಾಡೋದಕ್ಕೋಸ್ಕರ ಎಲೆಕ್ಟ್ರಿಸಿಟಿ ಅವಶ್ಯಕತೆ ಇದೆ. ಬಟ್ ಎಷ್ಟೊಂದು ಏರಿಯಾದಲ್ಲಿ ಇವತ್ತು ನಾವು ಎಲೆಕ್ಟ್ರಿಸಿಟಿ ಕವರ್ ಆಗದೇ ಇರುವಂಥ ಸಿಚುವೇಷನ್ಸನ್ನು ನೋಡ್ತಾ ಇದ್ದೀವಿ. ಸೊ ಹೆಲ್ತ್ ಸೆಂಟರ್ಸಲ್ಲಿ ಅಥವಾ ಸ್ಕೂಲ್ಸ್ಗಳಲ್ಲಿ ಕೊಟ್ಟಿರುವಂಥ ಒಂದು ಪರ್ಸೆಂಟೇಜನ್ನು ಸಹ ನಾವು ಇಲ್ಲಿ ನೋಡ್ಬೋದು. ಅಲ್ಲಿ ಅನ್ಎಲೆಕ್ಟ್ರಿಫೈಡ್ ಆಗಿರುವಂಥ ಒಂದು ಕಂಡೀಷನ್ಸ್ ಇದೆ ಅನ್ನುವಂಥದ್ದು. ಸೊ ಸರ್ಕಾರ ಇವತ್ತು ಈ ಒಂದು ಕಂಡೀಷನನ್ನು ಟ್ಯಾಕಲ್ ಮಾಡೋದಕ್ಕೋಸ್ಕರ ಅಥವಾ ಈ ಒಂದು ಎನರ್ಜಿ ಎಕ್ಸಸ್ ಹಲವಾರು ಏರಿಯಾಗಳಲ್ಲಿ ಅನ್ಎಲೆಕ್ಟ್ರಿಫೈಡ್ ಸಿಚುವೇಷನ್ಸನ್ನು ಟ್ಯಾಕಲ್ ಮಾಡೋದಕ್ಕೋಸ್ಕರ ಬಜೆಟಲ್ಲಿ ಸಹ ಅಲೋಕೇಶನ್ಸನ್ನು ಪ್ರಾಪರಾಗಿ ಪ್ರಪೋಸ್ ಮಾಡಿದ್ದಾರೆ ಅನ್ನುವಂಥದ್ದನ್ನು ನೋಡ್ಬೋದು. ಸೊ ಕ್ರಿಟಿಕಲ್ಲಾಗಿ ನಾವು ಈ ಒಂದು ಸಕ್ಸಸ್ಸನ್ನು ಅಚೀವ್ ಮಾಡೋದಕ್ಕೋಸ್ಕರ ಫಸ್ಟ್ ಸ್ಟೆಪ್ ಏನಿದೆ, ಈ ಒಂದು ಎನರ್ಜಿ ಅನ್ನೋದು ಎಕ್ಸಸ್ ಇರಬೇಕು, ಫಸ್ಟ್ ಅವೈಲೇಬಲ್ ಇರಬೇಕು. ಸೊ ಎಕ್ಸೆಸಿಬಿಲಿಟಿ ಇರಬೇಕು ಅನ್ನುವಂಥದ್ದು. ಸೊ ಇವತ್ತು ಅವೈಲೇಬಲ್ ಇರುವಂಥ ಕಂಡೀಷನ್ಸ್ ಅಂತಂದರೆ ನಾವು ನೋಡ್ಬೋದು, ಕೆಲವೊಂದು ಗಂಟೆಗಳಲ್ಲಿ ಮಾತ್ರ ಎಲೆಕ್ಟ್ರಿಸಿಟಿ ಇರುವಂಥದ್ದು. ಸೊ ಕಂಪ್ಲೀಟಾಗಿ ಒಂದು ಸ್ಟಡಿ ರೇಟಲ್ಲಿ ಸೊ ಯಾವ್ಯಾವ ಒಂದು ಏರಿಯಾದಲ್ಲಿ ಸರ್ವಿಸ್ನ ಒಂದು ಅವಶ್ಯಕತೆ ಇರುತ್ತೆ, ಆ ಎಲ್ಲ ಏರಿಯಾದಲ್ಲಿ ಯಾವುದೇ ರೀತಿಯಾದಂಥ ಫ್ಲಕ್ಚುವೇಷನ್ಸ್ ಇಲ್ಲದೆ ಇವತ್ತು ಎಲೆಕ್ಟ್ರಿಸಿಟಿ ಅವೈಲೇಬಲ್ ಇರಬೇಕು ಅನ್ನುವಂಥದ್ದನ್ನು ನೋಡ್ಬೋದು.
ಸೊ ಯಾವುದೇ ರೀತಿಯಾದಂಥ ವೋಲ್ಟೇಜ್ ಫ್ಲಕ್ಚುಯೇಷನ್ ಇಲ್ಲದೆ ಯಾವ ಸರ್ವಿಸ್ಗಳಿಗೆ ಅವಶ್ಯಕತೆ ಇರುತ್ತಲ್ಲ ಆ ಸರ್ವಿಸ್ಗೆ ಇವತ್ತು ರೀಚ್ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರ ಮಾಡಿರುವಂಥ ಪ್ರಪೋಸಲನ್ನು ಸಹ ಇಲ್ಲಿ ನಾವು ನೋಡ್ಬೋದು. ಸೊ ಇಲ್ಲಿ ಇಂಟಿಗ್ರೇಟೆಡ್ ಅಪ್ರೋಚು ವೆರಿ ಇಂಪಾರ್ಟೆಂಟ್ ಅನ್ನುವಂಥದ್ದು. ಸೊ ಎಲೆಕ್ಟ್ರಿಫಿಕೇಷನ್ಸ್ ರಿಕ್ವೈರ್ಮೆಂಟು ನಮ್ಮ ಒಂದು ಡೆವಲಪ್ಮೆಂಟಲ್ ಪಾಲಿಸೀಸ್ಗೆ ಯಾವ ರೀತಿಯಾದಂಥ ಕನೆಕ್ಟಿವಿಟಿಯನ್ನು ತರ್ತಾ ಇದೆ. ಸೊ ಇಲ್ಲಿ ನಾವು ಪ್ರಾಪರ್ ಆಗಿರುವಂಥ ಒಂದು ಸಕ್ಸಸ್ಸನ್ನು ಕಾಣೋದಕ್ಕೋಸ್ಕರ ನಮಗೆ ಬೇಕಾಗಿರುವಂಥ ಎವಿಡೆನ್ಸನ್ನು ಏನಂತಂದರೆ ಇನ್ಫಾರ್ಮೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಲಿಂಕೇಜ್ ಇಂಪಾರ್ಟೆಂಟ್ ಆಗುತ್ತೆ. ಪುವರ್ ಕೋಆರ್ಡಿನೇಷನ್ ಮೆಕ್ಯಾನಿಸಮನ್ನು ನಾವು ಇಲ್ಲಿ ತಡೆಗಟ್ಟಬೇಕಾಗುತ್ತೆ. ಸೊ ಸೆಕ್ಟರ್ ವೈಸ್ ಅಥವಾ ಡಿಪಾರ್ಟ್ಮೆಂಟಲ್ ವೈಸ್ ಯಾವ ರೀತಿಯಾದಂಥ ಕನೆಕ್ಷನ್ ಇದೆ, ಇಲ್ಲಿ ಫೈನಾನ್ಸು ಸಹ ಇಂಪಾರ್ಟೆಂಟು. ಫೈನಾನ್ಸ್ ಎಕ್ಸೆಸಿಬಿಲಿಟಿಯೂ ಸಹ ಅತಿ ಅವಶ್ಯವಾಗಿ ಬೇಕಾಗುವಂಥ ಒಂದು ಕಂಡೀಷನ್ ಅನ್ನುವಂಥದ್ದನ್ನು. ಮತ್ತು ರಿಸರ್ಚ್ ಡೆವಲಪ್ಮೆಂಟ್ ಎಲೆಕ್ಟ್ರಿಸಿಟಿಗೆ ಸಂಬಂಧಪಟ್ಟಂತೆ ಒಂದು ಅಸ್ಸಾಂ ಮಾಡೆಲನ್ನು ಇಲ್ಲಿ ಕೊಳ್ಳಲಾಗಿದೆ. ಸೊ ಯಾವ ರೀತಿಯಾಗಿ ಅಸ್ಸಾಂ ಗವರ್ಮೆಂಟಲ್ಲಿ ಎನರ್ಜಿ ವಿಷನ್ ಡಾಕ್ಯುಮೆಂಟನ್ನು ಅವರು ರೆಡಿ ಮಾಡಿದರು. ಸೊ ಇಲ್ಲಿ ಔಟ್ಕಮ್ ಯಾವ ರೀತಿಯಾಗಿತ್ತು ಅನ್ನೋದನ್ನು ನಾವು ಸೋಲಾರ್ ಎನರ್ಜಿ ಪಾಲಿಸಿ 2017ರಲ್ಲಿ ನೋಡ್ಬೋದು. ಸೊ ಅವರ ಒಂದು ಎನರ್ಜಿಗೆ ಸಂಬಂಧಪಟ್ಟಂಥ ವಿಷನನ್ನು ಯಾವ ರೀತಿಯಾಗಿ ಅಚೀವ್ ಮಾಡಿದ್ದಾರೆ ಅನ್ನೋದನ್ನು ಒಂದು ಎಕ್ಸಾಂಪಲ್ ಆಗಿ ಅಥವಾ ಆ್ಯಕ್ಷನ್ ಪ್ಲ್ಯಾನನ್ನು ನಾವು ಇಲ್ಲಿ ಕನ್ಸಿಡರ್ ಮಾಡುವಂಥದ್ದು. ಸೊ ಈ ಒಂದು ಸಿಚುವೇಷನನ್ನು ಟ್ಯಾಕಲ್ ಮಾಡೋದಕ್ಕೋಸ್ಕರ ಇಂಟಿಗ್ರೇಟೆಡ್ ಅಪ್ರೋಚ್ ಇರಬೇಕು. ನ್ಯಾಷನಲ್ ಲೆವೆಲಲ್ಲಿ ಒಂದು ಸಿಂಗಲ್ ಪಾಲಿಸಿಯನ್ನು ನಾವು ತರಬೇಕು. ಸೊ ಮಲ್ಟಿಪಲ್ ಪಾಲಿಸಿ ತರೋದ್ರಿಂದ ನಾವು ಸಾಕಷ್ಟು ಸೆಕ್ಟೋರಲ್ ಆಬ್ಜೆಕ್ಟಿವನ್ನು ರೀಚ್ ಮಾಡೋಕ್ಕಾಗಲ್ಲ. ಸೊ ಈ ನಿಟ್ಟಿನಲ್ಲಿ ನಾವು ನ್ಯಾಷನಲ್ ಲೆವೆಲಲ್ಲಿ ಒಂದು ಪ್ರಾಪರ್ ಆಗಿರುವಂಥ ಇಂಟಿಗ್ರೇಟೆಡ್ ಸಿಂಗಲ್ ಪಾಲಿಸಿಯನ್ನು ತರುವಂಥದ್ದು ಅನ್ನುವಂಥ ಪಾಯಿಂಟನ್ನು ಸಹ ನಾವಿಲ್ಲಿ ನೋಡ್ಬೋದು. ಸೊ ಒಟ್ಟಾರೆಯಾಗಿ ಈ ಒಂದು ಆರ್ಟಿಕಲನ್ನು ಸಮಪ್ ಮಾಡೋದಾದರೆ ಇವತ್ತು ಸರ್ಕಾರ ಹೆಲ್ತ್ ಸೆಂಟರ್ಸ್ಗೂ ಮತ್ತು ಸ್ಕೂಲ್ಗೂ ಎಲೆಕ್ಟ್ರಿಸಿಟಿ ಅವೈಲೇಬಲ್ ಇರುವಂತೆ ಅಥವಾ ಪ್ರೊವೈಡ್ ಮಾಡುವಂಥ ಸಿಚುವೇಷನ್ಸನ್ನು ಕ್ರಿಯೇಟ್ ಮಾಡಬೇಕು. ಇದಕ್ಕೆ ಬೇಕಾಗುವಂಥ ಇಂಗ್ರೀಡಿಯೆಂಟ್ ಅಥವಾ ಇಂಪಾರ್ಟೆಂಟ್ ಥಿಂಗ್ ಅಂತಂದರೆ ಸೆಂಟ್ರಲೈಸ್ಡ್ ಲೆವೆಲಲ್ಲಿ ಡಿಸಿಷನ್ ಮೇಕಿಂಗ್ ಎಂಟಿಟಿ ಇರಬೇಕು. ಸೊ ಸ್ಟೇಟ್ ಲೆವೆಲ್ಲು ಮತ್ತು ನ್ಯಾಷನಲ್ ಲೆವೆಲ್ಲು ಇಂಟಿಗ್ರೇಟೆಡ್ ಆಗಿರುವಂಥ ಒಂದು ರೆಸ್ಪಾನ್ಸಿಬಿಲಿಟಿಯನ್ನು ಇವತ್ತು ನಾವು ತಗೋಬೇಕಾಗುತ್ತೆ ಅನ್ನುವಂಥದ್ದು. ಇಂಡಿವಿಜುವಲ್ ಲೆವೆಲಲ್ಲಿ ಇದೊಂದು ಬರ್ಡನ್ ಆಗುತ್ತೆ. ಬರೀ ಸ್ಟೇಟ್ ಗೌರ್ಮೆಂಟ್ ಮೇಲೆ ಬಿಟ್ಟರೆ ಇದೊಂದು ಬರ್ಡನ್ ಆಗಿ ಕನ್ಸಿಡರ್ ಮಾಡ್ಬೋದು. ಅವ್ರಿಗೆ ಪ್ರಾಪರಾಗಿ ಪಾಲಿಸೀಸ್ಗಳನ್ನು ಮೀಟ್ ಆಗದೇ ಇರ್ಬೋದು. ಈ ನಿಟ್ಟಿನಲ್ಲಿ ಫಂಡ್ ಅಲೋಕೇಶನು ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಕ್ರೈಟೇರಿಯಾ. ಬಜೆಟ್ ಅಲೋಕೇಟ್ ಮಾಡುವಾಗ ನಾವು ಯಾವ ರೀತಿಯಾಗಿ ಎಲೆಕ್ಟ್ರಿಸಿಟಿ ಮೇಲೆ ಹೆಚ್ಚು ಪ್ರಯಾರಿಟಿಯನ್ನು ಕೊಡೋದ್ರ ಮುಖಾಂತರ ಅಥವಾ ಪವರ್ ಮೇಲೆ ಹೆಚ್ಚನ್ನು ಫೋಕಸ್ ಮಾಡೋದ್ರ ಮುಖಾಂತರ ಬೇರೆ ಒಂದು ಸೆಕ್ಟರು ಸಹ ಡೆವಲಪ್ಮೆಂಟನ್ನು ತೋರಿಸ್ಬೋದು. ಸೊ ಓವರಾಲ್ ಆಗಿ ನಮ್ಮ ಒಂದು ಗ್ರೋತ್ ಮಾಡೋದಕ್ಕೋಸ್ಕರ ಕಾಂಟ್ರಿಬ್ಯೂಷನ್ ಆಗುತ್ತೆ. ಸೊ ಫಂಡ್ ಅಲೋಕೇಶನ್ ಮಾಡುವಾಗ ಸರ್ಕಾರ ಪ್ರಾಪರ್ ಆಗಿರುವಂಥ ಅಪ್ರೋಚನ್ನು ತೊಗೋಬೇಕಾಗುತ್ತೆ. ಸೊ ಕ್ರಾಸ್ ಸೆಕ್ಟರಲ್ಲನ್ನು ವಿಟ್ನೆಸ್ ಮಾಡೋದ್ರ ಮುಖಾಂತರ ಅಥವಾ ಸೆಂಟ್ರಲೈಸ್ಡ್ ಸ್ಟ್ಯಾಟಿಸ್ಟಿಕ್ಕನ್ನು ಇವರು ಡೆವಲಪ್ ಮಾಡೋದ್ರ ಮುಖಾಂತರ ಅಥವಾ ಪ್ಲಾನಿಂಗ್ ಮುಖಾಂತರ ಡೇಟಾ ಗವರ್ನೆನ್ಸನ್ನು ಇಂಪ್ಲಿಮೆಂಟ್ ಮಾಡೋದ್ರ ಮುಖಾಂತರ ಈ ರೀತಿಯಾಗಿ ಹಲವಾರು ಡೈಮೆನ್ಷನ್ಸನ್ನು ನೋಡಲಿಕ್ಕೆ ಈ ಒಂದು ಆರ್ಟಿಕಲಲ್ಲಿ ನಮಗೆ ಸಿಕ್ಕುತ್ತೆ. ಸೊ ಈ ಒಂದು ಆರ್ಟಿಕಲ್ಲು ನಮಗೆ ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಡೈಮೆನ್ಷನ್ಸನ್ನು ಕವರ್ ಮಾಡುತ್ತೆ. ಇಲ್ಲಿ ಮೇಜರಾಗಿ 4ರಿಂದ 5 ಪಾಯಿಂಟನ್ನು ನೀವು ಜಾಟ್ ಡೌನ್ ಮಾಡಿಟ್ಕೋಬೋದು. ಹಾಗೂ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ನೋಡೋದಾದರೆ ನೀವು ಬಜೆಟ್ಗೆ ಸಂಬಂಧಪಟ್ಟಂತೆ ಲಕ್ಷ್ಮೀಕಾಂತದಲ್ಲಿ ಅಥವಾ ನಿಮ್ಮ ಒಂದು ಎಕಾನಮಿ ನೋಟ್ಸಲ್ಲಿ ಇವತ್ತು ರಿವೈಸ್ ಮಾಡಬೇಕು. ಬಜೆಟ್ಗೆ ಏನೇನು ಆರ್ಟಿಕಲ್ಸ್ ರಿಲೇಟೆಡ್ ಇದ್ದಾವೆ, ಯಾವ ರೀತಿಯಾಗಿ ಬಜೆಟಿಂಗ್ ರಿಲೇಟೆಡ್ ಇರೋ ಕ್ವಶನ್ಸ್ಗಳನ್ನು ಪ್ರೀವಿಯಸ್ ಇಯರಲ್ಲಿ ಕೇಳಿದ್ದಾರೆ ಅನ್ನೋದ್ರ ಮೇಲೆ ನೀವು ಕನೆಕ್ಟ್ ಮಾಡಿಕೊಂಡು ಇವತ್ತು ರಿವಿಷನ್ ಮಾಡಬೇಕಾಗುತ್ತೆ. ಇನ್ನು ಮುಂದಿನ ಆರ್ಟಿಕಲ್ ರಿಡಕ್ಷನಿಸ್ಟ್ ಅಪ್ರೋಚ್. ಈ ಒಂದು ಆರ್ಟಿಕಲನ್ನು ಸಿಲೆಬಸಲ್ಲಿ ಕನೆಕ್ಟ್ ಮಾಡ್ಕೊಳೋದಾದರೆ GS ಪೇಪರ್ 2 ನಡಿನಲ್ಲಿ ಗೌರ್ಮೆಂಟ್ ಪಾಲಿಸೀಸ್ ಆ್ಯಂಡ್ ಇಂಟರ್ವೆನ್ಷನ್ಸಲ್ಲಿ ಕನ್ಸಿಡರ್ ಮಾಡ್ಬೋದು. ಈ ಒಂದು ಆರ್ಟಿಕಲಲ್ಲಿರುವಂಥ ಕೋರ್ ಇನ್ಫಾರ್ಮೇಷನ್ ನಮಗೆ ನಾನ್ ಕಮ್ಯುನಿಕೇಬಲ್ ಡಿಸೀಸಸನ್ನು ಟ್ಯಾಕಲ್ ಮಾಡೋದ್ರ ವಿಷಯವಾಗಿ ಎಂಫಸೈಸ್ ಮಾಡ್ತಾ ಇದೆ. ಸರ್ಕಾರ ಯಾವ ರೀತಿಯಾದಂಥ ಸ್ಟೆಪ್ಸನ್ನು ತೊಗೊಂಡಿದೆ, ನಾವು ಕೆಲವೊಂದಿಷ್ಟು ಮಾಡೆಲನ್ನು ಅಥವಾ ನೆದರ್ಲ್ಯಾಂಡ್ ಮಾಡೆಲನ್ನು ಇದರಲ್ಲಿ ಎಂಫಸೈಸ್ ಮಾಡಿದ್ದಾರೆ. ಸೊ ಯಾವ ರೀತಿಯಾಗಿ ನಾವು ಟ್ಯಾಕಲ್ ಮಾಡ್ಬೋದು. ಅಟ್ ಪ್ರೆಸೆಂಟ್ ಸಿಚುವೇಷನಲ್ಲಿ ಸರ್ಕಾರ ಮೇಜರಾಗಿ ಇಂಡಿವಿಜುವಲಿಸ್ಟಿಕ್ ಲೆವೆಲಲ್ಲಿ ನಾನ್ ಕಮ್ಯುನಿಕೇಷನ್ ಡಿಸೀಸನ್ನು ಟ್ಯಾಕಲ್ ಮಾಡ್ತಾ ಇದೆ. ಪಾಪ್ಯುಲೇಷನ್ ಲೆವೆಲಲ್ಲಿ ಇಂಟರ್ವೆನ್ಷನ್ ಮಿಸ್ಸಿಂಗ್ ಆಗ್ತಾ ಇದೆ ಅನ್ನೋದನ್ನು ಈ ಒಂದು ಆರ್ಟಿಕಲಲ್ಲಿ ಮೆನ್ಷನ್ ಮಾಡಿರುವಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕು. ಸೊ ಗೌರ್ಮೆಂಟ್ ಎಕ್ನಾಲೇಜ್ ಮಾಡಿರುವಂತೆ ಅಥವಾ ಇವತ್ತು ಹೆಲ್ತ್ಗೆ ಸಂಬಂಧಪಟ್ಟಂತೆ ಏನೇ ಒಂದು ಪಾಲಿಸಿಯನ್ನು ತರ್ತಾ ಇದ್ದಾರೆ ಅಂತಂದರೆ ಮೇಜರಾಗಿ ನಾವು ಯಾವ ಒಂದು ಕಂಟೆಕ್ಸ್ಟ್ಗೆ ಅಥವಾ ಯಾವ ಒಂದು ಇಶ್ಯೂಗೆ ನಾವು ಫೋಕಸ್ ಮಾಡ್ತಾ ಇದ್ದೀವಿ ಅಂತಂದರೆ ಒಂದು ಮೆಟರ್ನಲ್ ಹೆಲ್ತು ಹಾಗೂ ಚೈಲ್ಡ್ ಹೆಲ್ತ್ ಇರ್ಬೋದು ಮತ್ತು ಇನ್ಫೆಕ್ಷಿಯಸ್ ಡಿಸೀಸಸ್. ಈ 3 ಹೆಲ್ತ್ಗಳನ್ನು ನಾವು ಲಾಂಗ್ ಟರ್ಮಲ್ಲಿ ಫೋಕಸ್ ಮಾಡ್ತಾ ಇದ್ದೀವಿ, ಎಕ್ಸ್ಕ್ಲೂಸಿವ್ ಆಗಿ ಫೋಕಸ್ ಮಾಡ್ತಾ ಇದ್ದೀವಿ. ಹೆಲ್ತ್ ಸೆಕ್ಟರ್ಗೆ ಅಥವಾ ಪಬ್ಲಿಕ್ ಹೆಲ್ತ್ ಸಂಬಂಧಪಟ್ಟಂತೆ ಇವತ್ತು ಸರ್ಕಾರ ಫೋಕಸ್ ಮಾಡ್ತಾ ಇದೆ ಅಂತಂದರೆ ಎಕ್ನಾಲೇಜ್ ಮಾಡಿರುವಂಥ ಏರಿಯಾ ಅಂತಂದರೆ ಮೆಟರ್ನಲ್ ಹೆಲ್ತ್, ಚೈಲ್ಡ್ ಹೆಲ್ತ್ ಹಾಗೂ ಇನ್ಫೆಕ್ಷಿಯಸ್ ಡಿಸೀಸ್. ಆದರೆ ಇವತ್ತು ನಾವು ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ಇರ್ಬೋದು ಅಥವಾ ಇವಾಗ ಕ್ರೋನಿಕ್ ಡಿಸೀಸನ್ನು ಸಹ ನಾವು ನೋಡ್ತಾ ಇದ್ವಿ. ಈ ರೀತಿಯಾಗಿ ಕ್ರೋನಿಕ್ ಇಲ್ನೆಸ್ಸನ್ನು ಮತ್ತು ನಾನ್ ಕಮ್ಯುನಿಕೇಬಲ್ ಡಿಸೀಸನ್ನು ಇವತ್ತು ಸರ್ಕಾರ ತುಂಬ ಕಡಿಮೆ ಲೆವೆಲಲ್ಲಿ ಅಥವಾ ಇಂಡಿವಿಜುವಲ್ ಲೆವೆಲಲ್ಲಿ ಇವತ್ತು ಫೋಕಸ್ ಮಾಡ್ತಾ ಇದೆ ಅನ್ನುವಂಥದ್ದು. ಸೊ ಈ ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಇರ್ಬೋದು ಅಥವಾ ಇವತ್ತು ಕ್ರೋನಿಕ್ ಇಲ್ನೆಸ್ ಇರ್ಬೋದು, ಈ 2 ಏರಿಯಾಗಳು ಇವತ್ತು ಮೇಜರಾಗಿ
ಇವತ್ತು ಎಕನಾಮಿಕ್ ಪ್ರೊಡಕ್ಟಿವಿಟಿಯನ್ನು ಕಡಿಮೆ ಮಾಡ್ತೈತೆ. ನಮ್ಮ ಪ್ರೊಡಕ್ಟಿವಿಟಿ ಇರ್ಬೋದು ಅಥವಾ ನಮ್ಮ ಒಂದು ಎಕನಾಮಿಗೆ ಇವತ್ತು ಇಂಪ್ಯಾಕ್ಟ್ ಆಗ್ತಾ ಇದೆ ಅನ್ನುವಂಥದ್ದನ್ನು ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಸೊ ದ ಇಂಡಿವಿಜುವಲ್ ಲೆವೆಲ್ ಪಾಲಿಸಿಯಿಂದ ನಾವು ಇವತ್ತು ಮ್ಯಾನೇಜ್ಮೆಂಟ್ ಲೆವೆಲಲ್ಲಿ ಶಿಫ್ಟ್ ಆಗಬೇಕು ಅನ್ನುವಂಥದ್ದು. ಇಂಡಿವಿಜುವಲಿಸ್ಟಿಕ್ ಲೆವೆಲ್ ಅಂತಂದಾಗ ನಾವು ಇನ್ಫ್ರಾಸ್ಟ್ರಕ್ಚರ್ನ ಫೋಕಸ್ ಮಾಡ್ತಾ ಇದ್ದೀವಿ. ಸೊ NCD ಸ್ಕ್ರೀನಿಂಗ್ ಮಾಡೋದಾಗಲಿ ಅಥವಾ ವೆಲ್ನೆಸ್ ಇರ್ಬೋದು, ಲೈಫ್ ಸ್ಟೈಲ್ ಇಂಟರ್ವೆನ್ಷನ್ಸ್ ಇರ್ಬೋದು, ಪೇಷಂಟ್ ರೆಫರಲ್ ಮೆಕ್ಯಾನಿಸಮ್ಸನ್ನು ಸೊ ಆನ್, ಈ ರೀತಿಯಾಗಿ ಹಲವಾರು ಸಿಚುವೇಶನ್ಸಲ್ಲಿ ನಮ್ಮ ಸರ್ಕಾರ ಇವತ್ತು ಇಂಡಿವಿಜುವಲಿಸ್ಟಿಕ್ ಪಾಲಿಸೀಸನ್ನು ತರ್ತಾ ಇದ್ದಾರೆ. ಲಾಂಗ್ ಟರ್ಮಲ್ಲಿ ಇವಾಗ ನಾವು ಯಾವ ರೀತಿಯಾಗಿ ಚೈಲ್ಡ್ ಹೆಲ್ತ್ಗೆ ಸಂಬಂಧಪಟ್ಟಂತೆ, ಮ್ಯಾಟರ್ನಲ್ ಹೆಲ್ತ್ಗೆ ಸಂಬಂಧಪಟ್ಟಂತೆ ಮೇಜರ್ ಆಗಿರುವಂತಹ ಫ್ಲ್ಯಾಗ್ಶಿಪ್ ಪ್ರೋಗ್ರಾಮ್ಸ್ಗಳನ್ನು ತರ್ತಾ ಇದ್ದೀವಿ. ಸೊ NCDಸ್ಗೆ ಸಂಬಂಧಪಟ್ಟಂತೆ ಲೆಸ್ ಪಾಲಿಸೀಸ್ ಇದ್ದಾವೆ ಗೌರ್ಮೆಂಟಲ್ಲಿ, ಅಥವಾ ನಾವು ಇವಾಗ ಡಿಸೀಸ್ ಆದಮೇಲೆ ಅದ್ರ ಬಗ್ಗೆ ನಾವು ಫೋಕಸ್ ಮಾಡ್ತಾ ಇದ್ದೀವಿ, ಅಥವಾ ಇರಾಡಿಕೇಟ್ ಮಾಡಬೇಕು ಅನ್ನುವಂಥ ಒಂದು ಟಾರ್ಗೆಟಿಂದ ನಾವು ಯಾವುದೇ ರೀತಿಯಾದಂಥ ಪಾಲಿಸೀಸನ್ನು ತಂದಿಲ್ಲ. ಸೊ ಇದು ನಮ್ಮ ಒಂದು ಎಕನಾಮಿಗೆ ಯಾವ ರೀತಿಯಾಗಿ ಕಾಂಟ್ರಿಬ್ಯೂಷನ್ಸನ್ನು ಮಾಡ್ತಾ ಇದೆ. ಸೊ ಮೇಜರಾಗಿ ಇವತ್ತು ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ಸಿಂದ ನಾವು ಒಂದು ಪ್ರೊಡಕ್ಟಿವಿಟಿಯನ್ನು ಅಥವಾ ನಮ್ಮ ಒಂದು ಲೇಬರ್ ಪ್ರೊಡಕ್ಟಿವಿಟಿಯನ್ನು ಎನ್ಶೋರ್ ಮಾಡೋಕ್ಕಾಗ್ತಾ ಇಲ್ಲ. ಸೊ ಅದು ಇಂಪ್ಯಾಕ್ಟ್ ಆಗ್ತಾ ಇದೆ ನಮ್ಮ ಒಂದು ಎಕನಾಮಿಕ್ ಸಿಸ್ಟಮ್ಗೆ ಅನ್ನುವಂಥದ್ದನ್ನು ಇಲ್ಲಿ ಓವರ್ ಆಲ್ ಆಗಿ ಎಂಫಸೈಸ್ ಮಾಡಿದ್ದಾರೆ. ಸೊ ನೆದರ್ಲ್ಯಾಂಡ್ ಮಾಡೆಲನ್ನು ನಾವು ಇಲ್ಲಿ ಕನೆಕ್ಟ್ ಮಾಡೋದಾದರೆ 2007ರಲ್ಲಿ ಸೊ ನೆದರ್ಲ್ಯಾಂಡ್ ಅವರು ಒಂದು ಪಾಲಿಸಿಯನ್ನು ತರ್ತಾರೆ. ಸೊ ಈ ಒಂದು ಪಾಲಿಸಿನಲ್ಲಿ ಅವರು ಹೆಲ್ತ್ ಸೆಕ್ಟರ್ಗೆ ಸಂಬಂಧಪಟ್ಟಂತೆ ಅಥವಾ ಹೆಲ್ತನ್ನು ಇಂಪ್ರೂವೈಸ್ ಮಾಡೋದಕ್ಕೋಸ್ಕರ ಪಬ್ಲಿಕ್ಕಲ್ಲಿ ಮೇಜರಾಗಿ ಅವರು ಅರ್ಥ ಮಾಡ್ಕೊಂಡಿರುವಂಥ ಕಾನ್ಸೆಪ್ಟ್ ಅಂತಂದರೆ ಹೆಲ್ತು ಯಾವ ರೀತಿಯಾಗಿ ಇವತ್ತು ಎಕನಾಮಿಗೆ ಕನೆಕ್ಟ್ ಆಗ್ತಾ ಇದೆ. ಸೊ ಮತ್ತು ಹೌಸಿಂಗ್ಗೆ ಸಂಬಂಧಪಟ್ಟಂತೆ ಅಥವಾ ಇವಾಗ ಸೋಷಿಯಲ್ ಕೊಹೇಷನ್ ಇರ್ಬೋದು ಅಥವಾ ಎನ್ವಿರಾನ್ಮೆಂಟ್, ಈ ರೀತಿಯಾಗಿ ಹೆಲ್ತು ಯಾವ ರೀತಿಯಾಗಿ ಬೇರೆ ಬೇರೆ ಸೆಕ್ಟರಲ್ಲಿ ಕನೆಕ್ಟ್ ಆಗ್ತಾ ಇದೆ ಅನ್ನುವಂಥ ಒಂದು ಡೈಮೆನ್ಷನ್ಸನ್ನು ಇವತ್ತು ಅವರು ಕವರ್ ಮಾಡಿ ಒಂದು ಪಾಲಿಸಿಯನ್ನು ತರ್ತಾರೆ ಅನ್ನುವಂಥದ್ದು. ಅದೇ ರೀತಿಯಾದಂಥ ಪಾಲಿಸಿ ಇವತ್ತು ನಮ್ಮ ಭಾರತದ ಅವಶ್ಯಕತೆ ಇದೆ ಅನ್ನೋದನ್ನು ಸಹ ನಾವಿಲ್ಲಿ ಕನೆಕ್ಟ್ ಮಾಡ್ಕೋಬೇಕು. ಸೊ NCDಸನ್ನು ನಾವು ಅಪ್ರಾಪ್ರಿಯೇಟ್ ಆಗಿ ಇವತ್ತು ಟ್ಯಾಕಲ್ ಮಾಡೋದ್ರಲ್ಲಿ ಫೇಲ್ ಆಗಿದ್ದೀವಿ. ಸೊ ಇದು ಸೆಕ್ಟರ್ ವೈಸ್ ನಾವು ಹೆಲ್ತ್ ಸೆಕ್ಟರಲ್ಲಿ ಇವತ್ತು ನಾವು ಫೋಕಸ್ ಮಾಡೋದ್ರಲ್ಲಿ NCDಸನ್ನು ತುಂಬ ನೆಗ್ಲೆಕ್ಟ್ ಮಾಡ್ತಾ ಇದ್ದೀವಿ ಅನ್ನುವಂಥದ್ದನ್ನು ಇಲ್ಲಿ ಎಂಫಸೈಸ್ ಮಾಡಲಾಗಿದ್ದು, ಹಾಗೂ ಪ್ರೆಸೆಂಟ್ ಸಿಚುವೇಷನಲ್ಲಿ ನಮ್ಮ ಪಾಲಿಸೀಸ್ ಮೇಕರ್ಸ್ಗಳು ಅಥವಾ ಇವತ್ತು ಸರ್ಕಾರ ಯಾವ ರೀತಿಯಾದಂಥ ಪಾಲಿಸೀಸ್ಗಳನ್ನು ತರ್ತಾರೆ ಅಂತಂದರೆ ಈಸಿಯಾಗಿ ಅವೈಲೇಬಲ್ ಇರುವಂತೆ ಅಥವಾ ಶಾರ್ಟ್ ಟರ್ಮಲ್ಲಿ ಅದು ಕ್ಯೂರ್ ಮಾಡುವಂತೆ, ಇನ್ಎಫಿಷಿಯೆಂಟ್ ಆಗಿದ್ದ ಅಥವಾ ನಾವು ಟೆಕ್ನಾಲಜಿಕಲಿ ಇವತ್ತು ಯುಟಿಲೈಸ್ ಮಾಡದೇ ಇರುವಂತೆ ಒಂದು ಟರ್ಮನ್ನು ಯೂಸ್ ಮಾಡಿದರೆ ಟೆಕ್ನೋಕ್ರಾಟಿಕ್ ಸೊಲ್ಯೂಷನ್ಸನ್ನು ಅಥವಾ ಮಾಸ್ ಲೆವೆಲಲ್ಲಿ ಇವತ್ತು ನಾವು ಟೆಕ್ನಾಲಜಿಯನ್ನು ಯುಟಿಲೈಸ್ ಮಾಡಿಕೊಂಡು ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ಮೇಲೆ ಫೋಕಸ್ ಮಾಡ್ತಾ ಇಲ್ಲ. ಸೊ ಇವತ್ತು ಟೆಕ್ನೋಕ್ರಾಟಿಕ್ ಅಪ್ರೋಚ್ ಇಂಪಾರ್ಟೆಂಟ್ ಇರುತ್ತೆ. ಸೊ ಟೆಕ್ನೋಕ್ರಾಟಿಕ್ ಸೊಲ್ಯೂಷನಿಂದ ಇವತ್ತು ನಾವು ಮಾಸ್ ಲೆವೆಲಲ್ಲಿ ಹೆಲ್ತನ್ನು ಅಡ್ರೆಸ್ ಮಾಡುವಂಥದ್ದು ಅಥವಾ ಹೆಲ್ತ್ ಇಶ್ಯೂಸನ್ನು ಇವತ್ತು ನಾವು ಪಾಪ್ಯುಲೇಷನ್ ಲೆವೆಲಲ್ಲಿ ಅಪ್ರೋಚ್ ಮಾಡಬೇಕು ಅನ್ನುವಂಥದ್ದನ್ನು ಇಲ್ಲಿ ಬೇಸಿಕ್ ಲೆವೆಲಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡೋ ಥರ ಎಂಫಸೈಸ್ ಮಾಡಿದ್ದಾರೆ. ಇನ್ನು ಭಾರತ ಇವತ್ತು ಸಾಕಷ್ಟು ಮನಿಯನ್ನು ನಾವು ಇವತ್ತು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀವಿ, ಆದರೆ ಈ ಒಂದು ಮನಿ ಪ್ರಾಪರಾಗಿ ಚಾನಲೈಸ್ ಆಗ್ತಿಲ್ಲ. ಸೊ ಇಲ್ಲಿ ನಾವು ಪಾಪ್ಯುಲೇಷನ್ ಲೆವೆಲಲ್ಲಿ ಈ ಒಂದು ಇಶ್ಯೂವನ್ನು ಅಥವಾ ನಾನ್ ಕಮ್ಯುನಿಕೇಬಲ್ ಡಿಸೀಸನ್ನು ಅಡ್ರೆಸ್ ಮಾಡಬೇಕು ಅಂತಂದಾಗ ಇಲ್ಲಿ ಮೇಜರಾಗಿ ನಾವು ಟೆಕ್ನಾಲಜಿಯ ಒಂದು ಸಪೋರ್ಟನ್ನು ಪಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ಹೆಲ್ತ್ ಡಿಟರ್ಮಿನೆಂಟ್ಸನ್ನು ಡಿಟರ್ಮೈನ್ ಮಾಡೋದಕ್ಕೋಸ್ಕರ ಅಥವಾ ಯಾವ ರೀತಿಯಾಗಿದೆ ಅಂತ ಎವಿಡೆನ್ಸನ್ನು ತಗೊಳ್ಳೋದಕ್ಕೋಸ್ಕರ ಸೋಷಿಯಲ್ ಹೆಲ್ತ್ ಡಿಟರ್ಮಿನೆಂಟ್ಸಲ್ಲಿ ಫೋಕಸ್ ಮಾಡುವಾಗ ನಾವು ಡಿಜಿಟಲೈಸೇಷನ್ಗೆ ಮ್ಯಾಕ್ಸಿಮಮ್ ಪ್ರಾಮುಖ್ಯತೆಯನ್ನು ಕೊಡಬೇಕು ಅಥವಾ ಮೇಜರ್ ಪುಷನ್ನು ನಾವು ಡಿಜಿಟಲೈಸೇಷನ್ ನಡೆಗೆ ತೋರಿಸ್ಬೇಕಾಗುತ್ತೆ ಅನ್ನುವಂಥದ್ದನ್ನು ಇಲ್ಲಿ ಹೇಳಲಾಗಿದೆ. ಒಟ್ಟಾರೆಯಾಗಿ ಈ ಒಂದು ಆರ್ಟಿಕಲಿಂದ ಅಥವಾ ನಾವು ಇಷ್ಟೊತ್ತು ಡಿಸ್ಕಸ್ ಮಾಡಿರೋದರಲ್ಲಿ ಅಬ್ಸರ್ವ್ ಮಾಡಬೇಕಾಗಿರುವಂಥ ಇಂಪಾರ್ಟೆಂಟ್ ಐಡಿಯಾ ಅಥವಾ ಡೈಮೆನ್ಷನ್ ಅಂತಂದರೆ ಯಾವ ರೀತಿಯಾಗಿ ಇವತ್ತು ಹೆಲ್ತ್ ಸೆಕ್ಟರು ನಮ್ಮ ಒಂದು ಎಕನಾಮಿಗೆ ಕನೆಕ್ಟ್ ಆಗಿದೆ. ಸೊ ಯಾಕೆ ನಾವು ಇವತ್ತು ಹೆಲ್ತ್ ಸೆಕ್ಟರ್ ಮೇಲೆ ಇಷ್ಟೊಂದು ಇಂಪಾರ್ಟೆನ್ಸನ್ನು ಕೊಡಬೇಕು, ಅದು ಯಾವ ರೀತಿಯಾಗಿ ನಮ್ಮ ಒಂದು ಎಕನಾಮಿಕ್ ಪ್ರೊಡಕ್ಟಿವಿಟಿಯನ್ನು ಎನ್ಹ್ಯಾನ್ಸ್ ಮಾಡುತ್ತೆ ನಾವು ಹೆಲ್ತ್ ಸೆಕ್ಟರ್ ಮೇಲೆ ಫೋಕಸ್ ಮಾಡೋದ್ರಿಂದ, ಅಥವಾ ನೆದರ್ಲ್ಯಾಂಡ್ನ ಒಂದು ಎಕ್ಸಾಂಪಲ್ ಇದೇನಿದೆಯಲ್ಲ ಹೆಲ್ತ್ ಸೆಕ್ಟರಿಂದ ಯಾವ ರೀತಿಯಾಗಿ ಎಕಾನಮಿ, ಹೌಸಿಂಗ್ ಅಥವಾ ಬೇರೆ ಬೇರೆ ಡೈಮೆನ್ಷನ್ಸನ್ನು ಕವರ್ ಮಾಡೋದ್ರ ಮುಖಾಂತರ ನಾವು ಇವತ್ತು ನಮ್ಮ ಪ್ರೊಡಕ್ಟಿವಿಟಿಯನ್ನು ಸಹ ಎನ್ಹ್ಯಾನ್ಸ್ ಮಾಡ್ಬೋದು. ಸೊ ನ್ಯಾಷನಲ್ ಲೆವೆಲಲ್ಲಿ ನಾವು ಮೇಜರಾಗಿ ಯಾವ ಏರಿಯಾ ನಮ್ಮ ಒಂದು ಎಕನಾಮಿಗೆ ಇಂಪ್ಯಾಕ್ಟ್ ಆಗ್ತಾ ಇದೆ ಅನ್ನುವಂಥ ಒಂದು ರಿಕಗ್ನೈಸೇಷನಿಂದ ಇಲ್ಲಿ ಡಿಜಿಟಲೈಸೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಈ ಒಂದು ಡಿಜಿಟಲೈಸೇಷನಿಂದ ಈ ಒಂದು ಇಶ್ಯೂವನ್ನು ನಾವು ಮಾಸ್ ಲೆವೆಲಲ್ಲಿ ಅಡ್ರೆಸ್ ಮಾಡಬೇಕು ಅನ್ನುವಂಥ ಒಂದು ಪ್ರಾಪರ್ ಆಗಿರುವಂಥ ಕ್ಲಾರಿಟಿಗೆ ನೀವು ಬರಬೇಕಾಗತ್ತೆ. ಇವತ್ತಿನ ಕ್ವಶನ್ ಆಫ್ ದ ಡೇ ಸೆಕ್ಷನ್ ಅಡಿನಲ್ಲಿ ಪ್ರೀವಿಯಸ್ ಇಯರಲ್ಲಿ ಎಕನಾಮಿಗೆ ಸಂಬಂಧಪಟ್ಟಂತೆ WTOಗೆ ರಿಲೇಟೆಡ್ ಇರುವಂಥ ಸ್ಟೇಟ್ಮೆಂಟ್ಸನ್ನು ಕೊಡಲಾಗಿದೆ. ಇದಕ್ಕೆ ಸರಿಯಾದ ಉತ್ತರವನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಬೇಕು. ಇವತ್ತು ಡಿಸ್ಕಸ್ ಮಾಡಿರುವಂತಹ ಎಲ್ಲ ಆರ್ಟಿಕಲ್ಗಳು ನಿಮಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಹೆಲ್ಪ್ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ನಿಮಗೇನೇ ಕನ್ಸರ್ನ್ ಇದ್ದರೂ ಸಹ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಅಂತ ಹೇಳ್ತಾ ಆಲ್ ದ ವೆರಿ ಬೆಸ್ಟ್. ಧನ್ಯವಾದಗಳು.